This program is possible by the support and prayers of partners and well-wishers of Jesus Redeems Ministries. ಆತನು ಬಡ ದೇವರಲ್ಲ, ಆತನು ಐಶ್ವರ್ಯವಂತ ದೇವರು, ದೀನನ ಅವತಾರವೆತ್ತಿದನು. ನಮ್ಮನ್ನು ಉದ್ಧರಿಸುವುದಕ್ಕೆ, ನಮ್ಮ ಜೀವಿತವನ್ನು ಉದ್ಧರಿಸುವುದಕ್ಕೆ ಆತನು ತನ್ನನ್ನು ತಗ್ಗಿಸಿದನು. ಸಾಧಾರಣ ಜನರು ಕೂಡ ಯೇಸು ಎಂಬುದಾಗಿ ಕರೆದು ಆತನ ಹತ್ತಿರ ಬಂದು ಅದ್ಭುತಗಳನ್ನು ಹೊಂದಲು ಆಯಿತು. ಅದುವೇ ಯೇಸು. ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಕ್ರಿಸ್ಮಸ್ ಶುಭಾಶಯಗಳು. ಇದು ಒಂದು ವಿಶೇಷವಾದ ಕಾರ್ಯಕ್ರಮ. ಯೇಸುಕ್ರಿಸ್ತನು ಭೂಲೋಕದಲ್ಲಿ ಮನುಷ್ಯನಾಗಿ ಅವತರಿಸಿದ್ದನ್ನು ನೆನಪಿಸಿಕೊಳ್ಳುವಂತೆ ಈ ದಿನದಲ್ಲಿ ಮನೆಯಲ್ಲಿ ಕ್ರಿಸ್ಮಸ್, ಹೃದಯದಲ್ಲಿ ಕ್ರಿಸ್ಮಸ್ ಎಂಬುದಾಗಿ ಈ ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮುಂದಿಡುತ್ತಾ ಇದ್ದೇವೆ. ಇದನ್ನು ಅನೇಕ ಸಾವಿರಾರು ಜನರು ವೀಕ್ಷಿಸುತ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ಮಸ್ ಶುಭಾಶಯಗಳನ್ನು ತಿಳಿಸಿ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ. ವಿಶೇಷವಾಗಿ ಅನೇಕ ಮನೆಗಳಲ್ಲಿ ನಿಮ್ಮ ಸ್ನೇಹಿತರು, ನಿಮ್ಮ ಬಂಧುಗಳು ನಿಮ್ಮನ್ನು ಇಂದು ಆಹ್ವಾನಿಸಿರುವುದರಿಂದ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ, ಈ ಕ್ರಿಸ್ಮಸ್ ಸಂತೋಷದಲ್ಲಿ ಭಾಗಿಗಳಾಗುವಂತೆ, ಆ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ನೀವು ಬಂದಿದ್ದೀರಿ. ಆ ರೀತಿ ಅನೇಕ ಸ್ಥಳಗಳಿಂದ ನಿಮ್ಮ ಬಂಧುಗಳ, ಸ್ನೇಹಿತರ ಮನೆಗೆ ಬಂದಿರುವಂಥ ನಿಮ್ಮೆಲ್ಲರನ್ನು ನಾನು ಕೂಡ ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ. ಈ ಕ್ರಿಸ್ಮಸ್ ಹಬ್ಬ ಅನ್ನುವಂಥದ್ದು ಎಲ್ಲರಿಗೂ ಇರುವಂಥದ್ದು. ಇದು ಒಂದು ನಿರ್ದಿಷ್ಟ ಧರ್ಮದವರಿಗಾಗಿ ಮಾತ್ರ ಅಲ್ಲ, ಇದು ನಿರ್ದಿಷ್ಟ ಭಾಷೆಯನ್ನಾಡುವಂಥ ಜನರಿಗೆ ಮಾತ್ರವಲ್ಲ, ಇದು ಎಲ್ಲರಿಗೂ ಕೂಡ ಸಂತೋಷವನ್ನುಂಟು ಮಾಡುವಂಥ ಸುಂದರವಾದ ಒಂದು ಹಬ್ಬ. ಈ ಹಬ್ಬದ ಸಂತೋಷವನ್ನು ಎಲ್ಲರೂ ಹೊಂದಿಕೊಳ್ಳಬೇಕು ಎಂಬುದೇ ನಮ್ಮ ಆಗ್ರಹ. ದೇವರ ಇಷ್ಟವಾಗಿದೆ. ಇಂದು ಮಾತ್ರವಲ್ಲ, ಜೀವನ ಪೂರ್ತಿ ಪ್ರತಿಯೊಂದು ದಿನವೂ ಕೂಡ ಯೇಸುಕ್ರಿಸ್ತನು ನಿಮ್ಮೊಳಗೆ ಇರುವುದಾದರೆ, ಆತನೊಂದಿಗೆ ನೀವು ಜೀವಿತವನ್ನು ನಡೆಸುವುದಾದರೆ ಪ್ರತಿನಿತ್ಯವೂ ಸಂತೋಷವನ್ನು, ಸಮಾಧಾನವನ್ನು, ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ ಅನುಭವಿಸುತ್ತೀರಾ. ಅದುವೇ ರಕ್ಷಣೆಯ ಅನುಭವ ಬಹಳ ಪ್ರಾಮುಖ್ಯ. ಈಗ ನಾವು ದೇವ ಜನರೊಂದಿಗೆ ಸೇರಿ ಒಂದು ಕ್ರಿಸ್ಮಸ್ ಹಾಡನ್ನು ಹಾಡಿ ದೇವರನ್ನು ಕೊಂಡಾಡೋಣ, ಆತನನ್ನು ಮಹಿಮೆ ಪಡಿಸೋಣ. ಹ್ಯಾಪಿ ಕ್ರಿಸ್ಮಸ್! ಪ್ರತಿಯೊಬ್ಬರಿಗೂ ಈ ಕ್ರಿಸ್ತನ ಜನನದ ಶುಭಾಶಯಗಳನ್ನು ನಾವು ಸಲ್ಲಿಸುವವರಾಗಿದ್ದೇವೆ, ತಿಳಿಸುವವರಾಗಿದ್ದೇವೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಜನಿಸಿದ ಕಾರಣವೇನು? ಆತನು ಪಾಪಗಳ ಪರಿಹಾರಕನಾಗಿ, ಪಾಪಿಗಳನ್ನು ಬಿಡಿಸುವುದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ಆತನು ಜನಿಸಿ ಬಂದಿದ್ದಾರೆ. ರೋಗದಿಂದ, ಮರಣದ ಪಾಶದಿಂದ ನಮ್ಮನ್ನು ತಪ್ಪಿಸುವುದಕ್ಕೋಸ್ಕರವಾಗಿಯೇ ಬಿಡಿಸಿ ನಮ್ಮೆಲ್ಲರ ಪಾಪಗಳನ್ನು ಆತನು ಹೊತ್ತು ಮರಣದ ಪಾಲಿಗೆ ಸಾಯಬೇಕಾಗಿದ್ದ ನಮ್ಮನ್ನು ಆತನು ಬಿಡಿಸುವುದಕ್ಕೋಸ್ಕರವಾಗಿ ಜನಿಸಿ ಬಂದಿದ್ದಾರೆ. ಆತನ ಜನದ ಕುರಿತಾಗಿ ಲೋಕದಾದ್ಯಂತ ಸಂತೋಷದಿಂದ, ಸಂಭ್ರಮದಿಂದ, ಸಡಗರದಿಂದ ಸಂತೋಷವಾಗಿ ಕೊಂಡಾಡುತ್ತಾ ಇರುವಂಥ ಈ ದಿನದಲ್ಲಿ ನಮ್ಮೊಂದಿಗೆ ಸೇರಿ ಆತನ ನಾಮನ ಘನಪಡಿಸುವುದಕ್ಕೋಸ್ಕರವಾಗಿ ಜನಿಸಿದ ಯೇಸು ಜನಿಸಿದ, ಲೋಕ ರಕ್ಷಕ ಜನಿಸಿದ ಯೇಸು ಜನಿಸಿದ, ಪಾಪ ಪರಿಹಾರಿ ಜನಿಸಿದ ಎಂಬುದಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಕಾರ್ಯಗಳನ್ನು ತಟ್ಟುತ್ತಾ ಉತ್ಸಾಹದಿಂದ ಒಬ್ರಿಗೊಬ್ರು ಹೇಳ್ರಿ. ನಿಮ್ಮ ಅಕ್ಕಪಕ್ಕದವರಿಗೆ, ನಿಮ್ಮ ಪಕ್ಕದಲ್ಲಿ ಕುಳಿತಿರುವವರಿಗೆ ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್, ಮ್ಯಾರಿ ಕ್ರಿಸ್ಮಸ್ ಎಂಬುದಾಗಿ ಹೇಳಿ ಸಂತೋಷದಿಂದ, ಉಲ್ಲಾಸದಿಂದ ಹೇಳ್ರಿ. ಥ್ಯಾಂಕ್ ಯು ಜೀಸಸ್. ಜನಿಸಿದ ಯೇಸು ಜನಿಸಿದ, ಲೋಕ ರಕ್ಷಕ ಜನಿಸಿದ ಯೇಸು ಜನಿಸಿದ, ಪಾಪ ಪರಿಹಾರಿ ಜನಿಸಿದ ಯೇಸು ಜನಿಸಿದ, ಲೋಕ ರಕ್ಷಕ ಜನಿಸಿದ ಯೇಸು ಜನಿಸಿದ, ಪಾಪ ಪರಿಹಾರಿ ಜನಿಸಿದ. ಸಂತೋಷವೇ, ಸಮಾಧಾನವೇ,
ಸಡಗರವೇ ಸಂಭ್ರಮವೇ, ಸಂತೋಷವೇ ಸಮಾಧಾನವೇ, ಸಡಗರವೇ ಸಂಭ್ರಮವೇ. ಹೇ ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೆರಿ ಮೆರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೆರಿ ಮೆರಿ ಕ್ರಿಸ್ಮಸ್. ಜನಿಸಿದ ಯೇಸು ಜನಿಸಿದ, ಲೋಕ ರಕ್ಷಕ ಜನಿಸಿದ, ಜನಿಸಿದ ಯೇಸು ಜನಿಸಿದ, ಪಾಪ ಪರಿಹಾರಿ ಜನಿಸಿದ. ಆಮೆನ್. ಆತನು ಪಾಪವನ್ನ ನೀಗಲು, ಪಾಪಿಯ ರಕ್ಷಿಸಲು, ಪರಿಶುದ್ಧನಾಗಿ ಯೇಸು ರಾಜ ನಮಗಾಗಿ ಜನಿಸಿದ್ದಾರೆ. ಶಾಪವ ನೀಗಲು, ಜನರೆಲ್ಲರನ್ನ ಬಿಡಿಸಲು ಪರಿಹಾರಿಯಾದ ಯೇಸು ನಮಗಾಗಿ ಜನಿಸಿದ್ದಾರೆ. ನಮ್ಮೆಲ್ಲರ ಪಾಪಗಳು ನೀಗಿ ಹೋಯಿತು, ಶಾಪಗಳು ನೀಗಿ ಹೋಯಿತು. ಯಾಕಂದ್ರೆ ರಕ್ಷಕನಾದ ಯೇಸು ನಮ್ಮ ಹೃದಯಗಳಲ್ಲಿ ಜನಿಸಿದ್ದಾರೆ. ಆಮೆನ್. ಪಾಪವ ನೀಗಲು, ಪಾಪಿಯ ರಕ್ಷಿಸಲು, ಪರಿಶುದ್ಧ ಯೇಸು ಜನಿಸಿದ. ಶಾಪವ ನೀಗಲು, ಜನರ ಬಿಡಿಸಲು, ಪರಿಹಾರಿ ಯೇಸು ಜನಿಸಿದ. ಯೇಸು ಜನಿಸಿದ, ಲೋಕ ರಕ್ಷಕ ಜನಿಸಿದ, ಜನಿಸಿದ. ಎಲ್ಲರೂ ಸೇರಿ ಉತ್ಸಾಹದಿಂದ ಕರೆಗಳನ್ನು ತಟ್ಟುತ್ತಾ ಜನಿಸಿದ. ಆಮೆನ್. ಜನಿಸಿದ, ಪಾಪ ಪರಿಹಾರಿ ಜನಿಸಿದ. ಸಂತೋಷವೇ ಸಮಾಧಾನವೇ, ಸಡಗರವೇ ಸಂಭ್ರಮವೇ, ಸಂತೋಷವೇ ಸಮಾಧಾನವೇ, ಸಡಗರವೇ ಸಂಭ್ರಮವೇ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಹೇ ಮೆರಿ ಮೆರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೆರಿ ಮೆರಿ ಕ್ರಿಸ್ಮಸ್, ಹ್ಯಾಪಿ 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 ಕ್ರಿಸ್ಮಸ್, ಮೆರಿ ಮೆರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೆರಿ ಮೆರಿ ಕ್ರಿಸ್ಮಸ್. ಭಯವೂ ಇಲ್ಲ, ಕಳವಳವಿಲ್ಲ, ಸಮಾಧಾನ ಪ್ರಭು ಜನಿಸಿದ. ಜನಿಸಿದ, ಮರಣದಿಂದ ರೋಗದಿಂದ ಬಿಡಿಸಲು ಯೇಸು ಜನಿಸಿದ. ಮರಣದಿಂದ ರೋಗದಿಂದ ಬಿಡಿಸಲು ಯೇಸು ಜನಿಸಿದ. ಜನಿಸಿದ ಯೇಸು ಜನಿಸಿದ, ಲೋಕ ರಕ್ಷಕ ಜನಿಸಿದ, ಜನಿಸಿದ. ಆಮೆನ್. ಜನಿಸಿದ ಯೇಸು ಜನಿಸಿದ, ಲೋಕ ರಕ್ಷಕ ಜನಿಸಿದ, ಪಾಪ ಪರಿಹಾರಿ ಜನಿಸಿದ. ಸಂತೋಷವೇ ಸಮಾಧಾನವೇ, ಸಡಗರವೇ ಸಂಭ್ರಮವೇ. ಹೇ ಸಂತೋಷವೇ ಸಮಾಧಾನವೇ, ಸಡಗರವೇ ಸಂಭ್ರಮವೇ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಹೇ ಹೇ ಮೆರಿ ಮೆರಿ ಕ್ರಿಸ್ಮಸ್. ಸಂತೋಷದಿಂದ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಮೆರಿ ಮೆರಿ ಕ್ರಿಸ್ಮಸ್. ಆಮೆನ್. ಆತನು ಪಾಪವ ನೀಗಲು, ಪಾಪಿಯ ರಕ್ಷಿಸಲು, ಪರಿಶುದ್ಧನಾಗಿ ಆ ಯೇಸು ಜನಿಸಿ ಬಂದಿದ್ದಾರೆ. ಶಾಪವ ನೀಗಲು, ಜನರೆಲ್ಲರನ್ನ ಬಿಡಿಸಲು ಪರಿಹಾರಿಯಾದ ಯೇಸು ಜನಿಸಿದ್ದಾರೆ. ಎಲ್ಲರೂ ಸಂತೋಷದಿಂದ ಹಾಡೋಣವ, ಉತ್ಸಾಹದಿಂದ ಇನ್ನೊಂದು ಸಾರಿ ಈ ಚರಣವನ್ನು ಹಾಡಿ ಆತ ನಾಮನ ಗಣಪಡಿಸೋಣ. ಆಮೆನ್. ಪಾಪವ ನೀಗಲು, ಪಾಪಿಯ ರಕ್ಷಿಸಲು, ಪರಿಶುದ್ಧ ಯೇಸು ಜನಿಸಿದ.
ಪಾಪವ ನೀಗಲು ಪಾಪಿಯ ರಕ್ಷಿಸಲು ಪರಿಶುದ್ಧ ಯೇಸು ಜನಿಸಿದ. ಶಾಪವ ನೀಗಲು ಜನರ ಪೀಡಿಸಲು ಪರಿಹಾರಿ ಯೇಸು ಜನಿಸಿದ. ಶಾಪವ ನೀಗಲು ಜನರ ಪೀಡಿಸಲು ಪರಿಹಾರಿ ಯೇಸು ಜನಿಸಿದ. ಯೇಸು ಜನಿಸಿದ. ಎಲ್ಲರ ಕರೆಗಳ ತಟ್ಟುತ್ತಾ ಉತ್ಸಾಹದಿಂದ ಸಂತೋಷವಾಗಿ ನಿಮ್ಮ ದುಃಖವನ್ನ ಮರೆತು ಯೇಸು ಜನಿಸಿದ. ಪಾಪ ಪರಿಹಾರಿ. ಸಂತೋಷವೇ ಸಮಾಧಾನವೇ ಸಡಗರವೇ ಸಂಭ್ರಮವೇ. ಸಂತೋಷವೇ ಸಮಾಧಾನವೇ ಸಡಗರವೇ ಸಂಭ್ರಮವೇ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್. ಓ ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್. ಹ್ಯಾಪಿ 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 ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, Merry Merry Christmas, Happy Happy Christmas, Merry Merry Christmas, Happy Happy Christmas, Merry Merry Christmas. ಜನಿಸಿದ ಯೇಸು ಜನಿಸಿದ, ಲೋಕರಕ್ಷಕ ಜನಿಸಿದ. ಜನಿಸಿದ ಯೇಸು. ಎಲ್ಲರೂ ಸೇರಿ ಉತ್ಸಾಹದಿಂದ ಆಡೋಣ. ಜನಿಸಿದ. ಆಮೆನ್. ಪಾಪ ಪರಿಹಾರಿ ಜನಿಸಿದ. ಕಡೆದಾಗಿ ಸಂತೋಷವೇ ಸಮಾಧಾನವೇ ಸಂಭ್ರಮವೇ. ಸಂತೋಷವೇ ಸಮಾಧಾನವೇ ಸಡಗರವೇ ಸಂಭ್ರಮವೇ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್. Hey, happy happy Christmas, Merry Merry Christmas. Oh, happy happy Christmas, Merry Merry Christmas. Hey, happy happy Christmas, Merry Merry Christmas. ಸಂತೋಷವೇ ಸಮಾಧಾನವೇ ಸಡಗರವೇ ಸಂಭ್ರಮವೇ. ಎಲ್ಲ ಸೇರಿ ಸಂತೋಷವೇ ಸಮಾಧಾನವೇ ಸಡಗರವೇ ನಮಗೆಲ್ಲ ಸಂಭ್ರಮವೇ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮ್ಯಾರಿ ಮ್ಯಾರಿ ಕ್ರಿಸ್ಮಸ್. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮ್ಯಾರಿ ಮ್ಯಾರಿ ಕ್ರಿಸ್ಮಸ್. ಗಾಡ್ ಬ್ಲೆಸ್ ಯು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಈ ಶುಭ ದಿನದಲ್ಲಿ ಕ್ರಿಸ್ತನ ಜನರದ ಶುಭಾಶಯಗಳನ್ನ ನಾವು ಒಟ್ಟಾಗಿ ಸೇರಿ ನಿಮಗಾಗಿ ತಿಳಿಸುವರಾಗಿದ್ದೇವೆ. ಹ್ಯಾಪಿ ಕ್ರಿಸ್ಮಸ್. ಈ ದಿನ ನೀವೊಂದು ಕಾರ್ಯವನ್ನು ಅರಿತುಕೊಳ್ಳಬೇಕು. ನಮಗಾಗಿ ಒಬ್ಬ ರಕ್ಷಕನು ಹುಟ್ಟಿದನು. ರಕ್ಷಕನಾಗಿರುವ ಯೇಸು ಈ ಲೋಕದಲ್ಲಿ ಹುಟ್ಟಿದ ಕೂಡಲೇ ಈ ಲೋಕದಲ್ಲಿ ಹೇಳಲ್ಪಟ್ಟಂಥ ಮೊದಲನೆಯ ಮಾತು ಏನು ಗೊತ್ತಾ? ಅದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಲೂಕ 2ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯಗಳಲ್ಲಿ ಅದು ಬರೆಯಲ್ಪಟ್ಟಿದೆ. ಯೇಸು ಅವತರಿಸಿದ ಕೂಡಲೇ ದೇವದೂತರು ಪ್ರತ್ಯಕ್ಷವಾಗಿ ಮೊದಲನೆಯ ಸುದ್ದಿಯನ್ನು ಆ ಭಾಗದಲ್ಲಿ ಬೆತ್ಲೆಹೇಮ್ನಲ್ಲಿ, ಈ ಬೆತ್ಲೆಹೇಮ್ ಎಂಬಂಥ ಪಟ್ಟಣ ಎಲ್ಲಿದೆ ಗೊತ್ತಾ? ಯೆರೂಸಲೇಮ್ನ ಪಕ್ಕದಲ್ಲಿ. ಬೆತ್ಲೆಹೇಮ್ ಮತ್ತು ಯೆರೂಸಲೇಮ್ ಎರಡನ್ನು ಅವಳಿ ನಗರ ಎಂದು ಕರೆಯುತ್ತಾರೆ. ಬಹಳ ಹತ್ತಿರದಲ್ಲಿದೆ. ಇಡೀ ಭೂಮಿಗೆ ಒಂದು ಸೆಂಟರ್ ಪಾಯಿಂಟ್, ಮಧ್ಯ ಭಾಗ ಯಾವುದಿದೆ ಎಂಬುದಾಗಿ ಹುಡುಕಿದಾಗ ಅದುವೇ ಆ ಮಧ್ಯ ಭಾಗ. ಯೆರೂಸಲೇಮ್ ಬೆತ್ಲೆಹೇಮ್ ಇರುವಂಥ ಭಾಗವೇ ಮಧ್ಯ ಭಾಗ ಎಂದು ಹೇಳಿದ್ದಾರೆ. ಸರ್ವವನ್ನು ಸೃಷ್ಟಿಸಿದಂಥ ದೇವರು ಲೋಕದ ಮಧ್ಯ ಭಾಗದಲ್ಲಿ ಬೆತ್ಲೆಹೇಮ್ನಲ್ಲಿ ಜನಿಸಿದರು 2000 ವರ್ಷಗಳ ಹಿಂದೆ. ಆ ಯೇಸು ಕ್ರಿಸ್ತನ ಜನನವನ್ನು ಇಟ್ಟುಕೊಂಡೇ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಎಂಬುದಾಗಿ ಇಡೀ ಲೋಕದ ಚರಿತ್ರೆಯನ್ನು ಎರಡಾಗಿ ಬದಲಾಯಿಸಿದವನು ಯೇಸು ಕ್ರಿಸ್ತನು. ಆತನನ್ನು ಮೂಲವಾಗಿ ಇಟ್ಟುಕೊಂಡೇ ಲೋಕದ ಚರಿತ್ರೆಯು ಬರೆಯಲ್ಪಟ್ಟಿದೆ ನೋಡಿರಿ. ಹಾಗಾದರೆ ಅದರಲ್ಲೇನೋ ವಿಶೇಷತೆ ಇದೆ ಅಲ್ಲ? ಅದರಲ್ಲಿ ಬಹಳ ಪ್ರಾಮುಖ್ಯ ಏನೆಂದರೆ, ಯೇಸು ಕ್ರಿಸ್ತನು ಜನಿಸಿದಾಗ ಬೆತ್ಲೆಹೇಮ್ನಲ್ಲಿ
ಗ್ರಾಮದ ಬಯಲಿನಲ್ಲಿ ಕುರುಬರು ಕುರಿಗಳನ್ನು ಕಾಯುತ್ತಾ ಇದ್ದರು. ದೇವದೂತನು ಪ್ರತ್ಯಕ್ಷನಾಗಿ ಒಂದು ಸುದ್ದಿಯನ್ನು ಹೇಳುತ್ತಾ ಇದ್ದಾನೆ. ಮೊದಲನೇದಾಗಿ ಏನು ಹೇಳಿದನು ಗೊತ್ತಾ? ಹೆದರಬೇಡಿರಿ, ಭಯಪಡಬೇಡಿರಿ, ನಿಮಗಾಗಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಇದು ಎಲ್ಲ ಜನರಿಗೂ ಬಹಳ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ. ಇದು ನಿರ್ದಿಷ್ಟ ಜನರಿಗೆ ಮಾತ್ರ ಅಲ್ಲ, ಬರೀ ಕ್ರೈಸ್ತರಿಗೆ ಮಾತ್ರ ಅಲ್ಲ. ಯಾಕಂದರೆ ಯೇಸು ಹುಟ್ಟಿದಾಗ ಕ್ರೈಸ್ತರು ಇರಲೇ ಇಲ್ಲ, ಅಂದರೆ ಆ ದಿನಗಳಲ್ಲಿ. ಹಾಗಾಗಿ ಇದು ಕ್ರೈಸ್ತರಿಗೆ ಮಾತ್ರವಲ್ಲ, ಇಡೀ ಲೋಕಕ್ಕಿರುವಂಥ ಒಂದು ಶುಭ ಸಮಾಚಾರ, ಎಲ್ಲ ಜನರಿಗೂ ಇರುವಂಥದ್ದು. ಆ ರೀತಿಯಾಗಿ ದೇವದೂತನ ಮೂಲಕವಾಗಿ ದೇವರು ಆ ಸುದ್ದಿಯನ್ನು ಕಳುಹಿಸಿಕೊಟ್ಟರು. ನೀವು ಹೆದರಬೇಡಿರಿ, ನಿಮಗೆ ಇಂದು ಬಹಳ ಸಂತೋಷ ಉಂಟಾಗಲಿದೆ. ಆ ಒಂದು ಶುಭ ಸಮಾಚಾರ ನಿಮಗೆ ಹೇಳುತ್ತೇನೆ. ನಿಮಗಾಗಿ ರಕ್ಷಕನು ಹುಟ್ಟಿದ್ದಾನೆ. ಅಂದರೆ ದೇವರು ರಕ್ಷಕನಾಗಿ ಹುಟ್ಟಿದ್ದಾನೆ, ನಮ್ಮನ್ನು ರಕ್ಷಿಸುವುದಕ್ಕಾಗಿ. ಆದ್ದರಿಂದ ಹೆದರಬೇಡಿರಿ. ಯಾವುದೋ ಒಂದು ಭಯ ನಿಮ್ಮ ಹೃದಯದಲ್ಲಿ ಇದೆ ಅಲ್ಲವಾ? ಅದು ಹೊರಗೆ ಹೇಳಲಾಗದೇ ಇರುವಂಥ ಹೃದಯದಲ್ಲಿರುವಂಥ ಭಯ. ಇಂದು ನೀವು ಅದರಿಂದ ಬಿಡುಗಡೆಯನ್ನು ಹೊಂದಿ ಸಂತೋಷವನ್ನು ಕಾಣಲಿದ್ದೀರಿ. ಸತ್ಯ ವೇದದಲ್ಲಿ 1 ತಿಮೋಥೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಬೈಬಲ್ನಲ್ಲಿ ಏನು ಹೇಳಲ್ಪಟ್ಟಿದೆ ಅಂದರೆ, ದೇವರು ಭೂಮಿಯಲ್ಲಿ ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು. ಅದುವೇ ಕ್ರಿಸ್ಮಸ್. ಅಂದರೆ ನಮ್ಮನ್ನು ಉಂಟು ಮಾಡಿದಂಥ ದೇವರು, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ನಮ್ಮ ಹಾಗೆ ಒಬ್ಬ ಮನುಷ್ಯನಾಗಿ ಭೂಲೋಕದಲ್ಲಿ ಅವತರಿಸಿದನು. ಅದನ್ನೇ ಯೇಸು ಕ್ರಿಸ್ತನ ಜನನದ ಹಬ್ಬ ಕ್ರಿಸ್ಮಸ್ ಎಂಬುದಾಗಿ ನಾವು ಆಚರಿಸುತ್ತೇವೆ. ಸತ್ಯ ವೇದದಲ್ಲಿ ಲೂಕ 7ನೇ ಅಧ್ಯಾಯದಲ್ಲಿ ಒಂದು ಸಂಭವ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ಮನುಷ್ಯನಾಗಿ ಸಂಚರಿಸಿದ ದಿನಗಳಲ್ಲಿ 3.5 ವರ್ಷಗಳು ಸೇವೆ ಮಾಡಿದನಲ್ಲವ. ಆತನು ಆ ಭಾಗಗಳಲ್ಲಿ ಯೆರೂಸಲೇಮ್, ಬೆತ್ಲೆಹೇಮ್, ಹಾಗೆ ಗಲಿಲಾಯ, ಆ ಭಾಗಗಳಲ್ಲೆಲ್ಲ ಆತನು 3.5 ವರ್ಷಗಳು ಸೇವೆ ಮಾಡಿದನು. ಆ 3.5 ವರ್ಷಗಳಲ್ಲಿ ಯೇಸು ಕ್ರಿಸ್ತನು ಸಾವಿರಾರು ಅದ್ಭುತಗಳನ್ನು, ಎಣಿಸಲಾಗದೇ ಇರುವ ಅದ್ಭುತಗಳನ್ನು ಯೇಸು ಕ್ರಿಸ್ತನು ಜನರಿಗೆ ಮಾಡಿದನು. ಅದರಲ್ಲಿ ಒಂದು ಅದ್ಭುತ ನೋಡಿರಿ, ಈ ಭಾಗದಲ್ಲಿ ಬರೆಯಲ್ಪಟ್ಟಿದೆ. ಒಬ್ಬಳು ಸ್ತ್ರೀ, ಅವಳು ದುರಾಚಾರಣಿಯಾಗಿ ಬಾಳಿದಂಥ ಒಬ್ಬ ಸ್ತ್ರೀ, ಕಣ್ಣುಗಳ ಇಚ್ಛೆ, ಶರೀರದ ಇಚ್ಛೆ, ವ್ಯಭಿಚಾರದಲ್ಲಿ ಬಾಳುತ್ತಾ ಇದ್ದಂಥ ಒಬ್ಬ ಸ್ತ್ರೀ. ಹಾಗಾಗಿ ಸಮಾಧಾನ ಬಾಧಿಸಲ್ಪಟ್ಟಿತು. ಈಗ ನೆಮ್ಮದಿ ಇಲ್ಲ. ಪಾಪ ಒಬ್ಬ ಮನುಷ್ಯನ ಸಮಾಧಾನವನ್ನು ಕೆಡಿಸುತ್ತದೆ. ಆ ಪಾಪಗಳನ್ನು ಬಿಟ್ಟು ಮನ ತಿರುಗುವವರೆಗೂ ಸಮಾಧಾನವನ್ನು ಹೊಂದಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಅವಳೊಳಗೆ ಆ ಪಾಪ ಇದ್ದದ್ದರಿಂದ ಸಮಾಧಾನ ಹೋಯಿತು. ಯಾರು ನನ್ನ ಪಾಪವನ್ನು ಕ್ಷಮಿಸುವರೋ, ಯಾರು ನನಗೆ ಈ ಪಾಪದ ಸ್ವಭಾವಗಳಿಂದ ಬಿಡುಗಡೆ ಕೊಡುತ್ತಾರೆ? ಇದೇ ಆಕೆಯ ಸಮಸ್ಯೆ. ಎಲ್ಲರೂ ಹೇಳುತ್ತಾರೆ ಆಕೆ ಪಾಪಿ ಪಾಪಿ, ಊರಿನ ಜನರೆಲ್ಲ ಪಾಪಿ ಎಂಬುದಾಗಿ ಹೇಳಿ ಮುಖ ತಿರುಗಿಸುತ್ತಾರೆ, ಆಕೆಯನ್ನು ತಿರಸ್ಕರಿಸುತ್ತಾರೆ. ಆದರೆ ಅವಳ ಸಮಸ್ಯೆ ಏನೆಂದರೆ, ನನ್ನ ಪಾಪವನ್ನು ಯಾರು ಕ್ಷಮಿಸುತ್ತಾರೆ? ಇದು ನನ್ನನ್ನು ಭಾರವಾಗಿ ಪೀಡಿಸುತ್ತಿದೆ. ನಾನು ಈ ಪಾಪದೊಳಗೆ ಬಂದು ಬಿಟ್ಟೆ, ಇದರಲ್ಲಿ ಬಿದ್ದು ಬಿಟ್ಟೆ, ನನಗೆ ಬಿಡುಗಡೆ ಇಲ್ಲವಾ? ನನಗೊಂದು ಕ್ಷಮಾಪಣೆ ಇಲ್ಲವಾ? ನನ್ನನ್ನು ಯಾರು ಕ್ಷಮಿಸುತ್ತಾರೆ? ಈ ಪಾಪದ ಸ್ವಭಾವಗಳಿಂದ ಯಾರು ಬಿಡುಗಡೆ ಕೊಡುತ್ತಾರೆ ಎಂದು ತವಕಿಸುತ್ತಾ ಇದ್ದಳು. ಎಲ್ಲರೂ ದೋಷ ಹೊರಿಸುತ್ತಾರೆ ಹೊರತು ಆಕೆಯನ್ನು ಪ್ರೀತಿಸಿ ಆ ಪಾಪದಿಂದ ಬಿಡುಗಡೆ ಹೊಂದುವಂಥ ಮಾರ್ಗವನ್ನು ಯಾರೂ ಹೇಳಲಿಲ್ಲ. ಆಗಲೇ ಯೇಸುವಿನ ಕುರಿತಾಗಿ ಆಕೆ ಕೇಳಿದಳು. ಯೇಸು ಎಂಬಂತ ದೇವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ, ಆತನು ಪಾಪಗಳನ್ನು ಕ್ಷಮಿಸುತ್ತಾನೆ, ರೋಗಗಳನ್ನು ಗುಣಮಾಡುತ್ತಾನೆಂದು ಹೇಳಿದ ಕೂಡಲೇ ಯೇಸುವಿನ ಬಳಿಗೆ ಬಂದು ಆತನ ಪಾದಗಳಿಗೆ ಬಿದ್ದು ಅತ್ತಳು, ಕಣ್ಣೀರು ಸುರಿಸಿದಳು. ಕಣ್ಣೀರಿನಿಂದ ತನ್ನ ಪಾಪಗಳನ್ನು ಅರಿಕೆ ಮಾಡಿದಳು. ದೇವರೇ, ನಾನು ಪಾಪಿಯೇ, ನನ್ನನ್ನು ಕ್ಷಮಿಸಬೇಕು ಎಂದು. ಯೇಸು ಆಕೆ ನೋಡಿ ಹೇಳಿದನು, ಮಗಳೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿತು. ಅಯ್ಯೋ, ನಿನ್ನ ಪಾಪಿ, ನನ್ನನ್ನು ಮುಟ್ಟಬೇಡ ಎಂದು ಆತನು ಹೇಳಲಿಲ್ಲ. ಆಕೆಯು ಯೇಸುವಿನ ಪಾದಗಳನ್ನು ಮುಟ್ಟಿದಳು. ಇತರ ಧಾರ್ಮಿಕ ಮುಖಂಡರು ಹೇಳುತ್ತಿದ್ದರು, ಈಕೆ ದುರಾಚಾರಿಯಾದಂಥ ಸ್ತ್ರೀ, ಈಕೆ ಯೇಸುವಿನ ಪಾದಗಳನ್ನು ಹೇಗೆ ಮುಟ್ಟಬಹುದು? ಯೇಸು ಹೇಗೆ ಅನುಮತಿಸುತ್ತಾನೆ ಎಂದು. ಯೇಸು ಪಾಪವನ್ನು ದ್ವೇಷಿಸುತ್ತಾನೆ ಹೊರತು ಪಾಪಿಗಳನ್ನಲ್ಲ. ಪಾಪಿಗಳನ್ನು ಪ್ರೀತಿಸುವಂಥ ದೇವರು ಯೇಸು. ಆಕೆಯ ಮುರಿದ ಹೃದಯವನ್ನು ನೋಡಿದನು, ಪಾಪದಿಂದ ಅಳುತ್ತಾ ಇದ್ದಾಳೆ. ಯೇಸು ಆಕೆಗೆ ಹೇಳಿದನು, ಮಗಳ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಸಮಾಧಾನದಿಂದ ಹೋಗು. ಆಕೆ ಹೃದಯದಲ್ಲಿ ಸಮಾಧಾನ, ಪಾಪ ಕ್ಷಮಿಸಲ್ಪಟ್ಟಿತು, ಪಾಪಗಳಿಂದ ಬಿಡುಗಡೆ ಹೊಂದಿದಳು, ಸಮಾಧಾನದಿಂದ ಹೋದಳು. ನೋಡಿರಿ, ಬರುವಾಗ ದುಃಖದಿಂದ ಬಂದಳು, ಹೋಗುವಾಗಲೂ ಸಂತೋಷದಿಂದ. ಇಂದು ಯೇಸು ಅದನ್ನು ನಿಮಗೆ ಮಾಡಲಿದ್ದಾನೆ. ಹೊರಗೆ ಹೇಳಲಾಗದ ಪಾಪದ ಭಾರ ನಿಮ್ಮನ್ನು ಪೀಡಿಸುತ್ತಾ ಇರಬಹುದು. ಇದು ಆಗ ನಡೆದದ್ದು ಈಗ ನಡೆಯುತ್ತದೆ ಎಂದು ಕೇಳುತ್ತೀರಾ? ಈಗ ಒಂದು ಸತ್ಯ ಸಂಭವವನ್ನು, ನಿಜವಾಗಿ ನಡೆದದ್ದನ್ನು ವಿಡಿಯೋದಲ್ಲಿ ನೀವು ನೋಡುತ್ತೀರಾ ಏನು ನಡೆಯಿತು ಎಂಬುದಾಗಿ. ಚೆನ್ನೈನಲ್ಲಿ ಇರುವಂಥ ಸಹೋದರ ವೆಂಕಟೇಶ್ ಅವರು, ಅವರ ಜೀವಿತದಲ್ಲಿ ಏನು ನಡೆಯಿತು ಎಂದು ಅವರೇ ಹೇಳುತ್ತಾರೆ, ನೋಡಿರಿ. ನನ್ನ ಹೆಸರು ವೆಂಕಟೇಶು. ನಾವು ಚೆನ್ನೈಯಲ್ಲಿ ಆಕಾಶ್ ನಗರದಲ್ಲಿ ವಾಸವಾಗಿದ್ದೀವಿ. ನನಗೆ ಮದುವೆ ಆಗಿ 2 ಮಕ್ಕಳವ್ರೆ. ನಾನು ಲಾಂಡ್ರಿ ಅಂಗಡಿನ ಇಟ್ಕೊಂಡಿದ್ದೀನಿ, ಐರನ್ ಅಂಗಡಿ ಇಟ್ಕೊಂಡಿದ್ದೀನಿ. ನಾನು 35 ವರ್ಷದಿಂದವ ಕುಡ್ತಕ್ಕೆ ದಾಸ ಆಗ್ಬಿಟ್ಟಿದ್ದೆ.
ಕುಡ್ತದ ಅಭ್ಯಾಸದಿಂದ ನನಗೆ ಬಿಡಕ್ಕಾಗ್ದಲೆ ತುಂಬಾನೇ ಓದಾಡಿದ್ದೀನಿ. ಅದು ಬೆಳಗ್ಗೆ ಎದ್ದಿದ ತಕ್ಷಣನೇ ನಾನು ಕುಡಿಬೇಕು. ಕುಡಿಲಿಲ್ಲ ಅಂದ್ರೆ ಕೈಯೆಲ್ಲ ನಡುಗ್ತದೆ, ಇಲ್ಲಾಂದ್ರೆ ಒಂಥರ ತಲೆ ಒಂಥರ ಆಗೋದು, ಹುಚ್ಚಿಡ್ದಂಗೆ ಒಂಥರ ಅಲಿವೆ. ಕುಡಿಯೋ ಅಭ್ಯಾಸ ಅಂದ್ರೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿವರೆಗೂ ಅದೇ. ಒಂದ್ ಕಡೆ ಕುಡಿಯೋದು, ಇನ್ನೊಂದ್ ಕಡೆ ಈ ಪಾನು ಹನ್ಸು ಅವೆಲ್ಲ ಹಾಕೋ ಅಭ್ಯಾಸ 25 ವರ್ಷದಿಂದವ ಇತ್ತು. ಇವುಗಳು ಇಲ್ಲರೆ ನಂಗೆ ಇರಕ್ಕೆ ಹಾಕಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ನಂಗೆ ಹನ್ಸ್ ಹಾಕೊಳ್ಳೇಬೇಕು. ಮನಿ ಕಳವರ್ಗುನು ಅದನ್ನ ಬಾಯಲ್ಲಿ ಇಟ್ಕೊತಾನೆ ಇರ್ತಿದ್ದೆ. ಇವ್ರು ಕುಡಿಯೋದನ್ನ ನಿಲ್ಸೋದಿಕ್ಕೆ ನಾನು ಹೋಗ್ದಿದ್ ಜಾಗನೇ ಇಲ್ಲ. ಹೆಂಗೂ 2 ಲಕ್ಷ 3 ಲಕ್ಷ ಖರ್ಚು ಮಾಡಿರ್ತೀನಿ. ಎಷ್ಟೋ ದೇವಸ್ಥಾನಗಳಿಗೆಲ್ಲ ಹೋಗಿದ್ದೀನಿ, ದಾರ ಕಟ್ಟಿದ್ರೆ ಕುಡಿಯೋದ್ ನಿಲ್ಸ್ಬಿಡ್ತಾರೆ ಅಂತ. ಆ ದಾರ ಕಟ್ಕೊಂಡು 4 ದಿನನೂ ಇರ್ತಾ ಇರ್ಲಿಲ್ಲ, ಬಿಚ್ಚಾಕ್ಬಿಟ್ಟು ಕುಡಿಯೋರು. ಮಾಲೆ ಹಾಕಿದ್ರೆ ಕುಡಿಯೋದ್ ಬಿಟ್ಬಿಡ್ತೀನಿ ಅನ್ನೋರು, ಶಬರಿಮಲೆಗೆಲ್ಲ ಹೋಗೋರು, ಬಂದು 4 ದಿನ 10 ದಿನ ಆಮೇಲೆ ತಿರ್ಗಾ ಕುಡಿಯೋರು. ಹಿಂಗೇನೆ ಎಲ್ಲಾನು ನಾನು ಮಾಡಿ ನೋಡ್ಬಿಟ್ಟೆ. ಎಷ್ಟೋ ಮಾಡಿ ನೋಡಿದ್ದೀನಿ. ಮೆಡಿಕಲಲ್ಲಿ ಕುಡಿದೇ ಇರೋದಕ್ಕೆ ಮಾತ್ರೆ ಎಲ್ಲ ತೆಕ್ಕೊಟ್ಟು ಕೂಡ ನೋಡ್ಬಿಟ್ಟಿದ್ದೀನಿ. 10 1 ವಾರ 10 ದಿನನೇ ತಿರ್ಗಾ ಕುಡ್ದು ಬಿಡೋರು. ನಾನು ಈ ಆನ್ಸು ಕುಡ್ಸೋದ ಅಭ್ಯಾಸ ಇದರಿಂದ ಎಲ್ಲವ ಬಿಡುಗಡೆ ಹೊಂದಬೇಕು ಅಂತ ನಾನು ಎಷ್ಟೋ ಪ್ರಯತ್ನಗಳನ್ನ ಪಟ್ಟಿದ್ದೀನಿ. ಎಷ್ಟೋ ದಿನ ನಾನು ಬೇಜಾರು ಮಾಡ್ಕೊಂಡಿದ್ದೀನಿ, ಅದಕ್ಕೆ ಅಂತ ಹತ್ತಿದ್ದೀನಿ. ದಿನಾಲೂ ಅಳುವೆ. ನನ್ನಿಂದ ಎಷ್ಟೋ ಸಮಸ್ಯೆಗಳು, ಈ ಕುಡ್ತದಿಂದ ಮನೇಲಿ ಎಷ್ಟೋ ಕಷ್ಟಗಳು, ವೇದನೆಗಳು, ಎಷ್ಟು ಹಿಂಸೆ ದುಃಖ ಎಲ್ಲ ಅನುಭವಿಸ್ತಾವ್ರೆ. ನನಗೆ ಇದರಿಂದ ಹೆಂಗೆ ಬಿಡುಗಡೆ ಸಿಗ್ತದೆ, ಯಾರು ನನಗೆ ಬಿಡುಗಡೆ ಕೊಡ್ತಾರೆ ಅಂತ ನಾನು ತುಂಬಾ ಅನ್ಕತಿರ್ಬೇಕಾರೆ ಅವಾಗ ಇದು ಲಾಕ್ಡೌನ್ ಬಂತು. ಲಾಕ್ಡೌನಲ್ಲಿ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮನ ಮೋಹನ್ ಸಿ ಲಾಜರಸ್ ಅಯ್ಯ ಅವ್ರು ನಡೆಸಿದ್ರು. ಪ್ರೋಗ್ರಾಮ್ನ ನಾನು ನೋಡುವೆ, ಆದ್ರೂ ನೋಡ್ದಂಗೆ ಹೋಗ್ಬಿಡುವೆ. ಹಿಂಗಿರುವಾಗ 2020 9ನೇ ತಿಂಗಳಲ್ಲಿ ಮೋಹನ್ ಅಯ್ಯ ಅವ್ರ ಪ್ರೇಯರ್ ನಡೀತಾ ಇತ್ತು. ಅವಾಗ ಇವ್ರನ್ನ ಬಲಂತ ಮಾಡಿ, ನಾನು ಮಕ್ಳೆಲ್ಲ ಬಲಂತ ಮಾಡ್ಕೊಂಡಿಸಿದ್ವಿ. ಇವತ್ತು ಏಸಪ್ಪ ನಿನ್ಗೊಂದು ಅದ್ಭುತ ಮಾಡ್ತಾರೆ, ನೀನ್ ಖಂಡಿತ ಕುತ್ಕೋಬೇಕು ಅನ್ನೋವಾಗ ಅವರು ಕುತ್ಕೊಂಡ್ರು. ಅವರು ಕುತ್ಕೊಂಡಿದ ತಕ್ಷಣ ಯಾವಾಗ್ಲೂ ಕುತ್ಕೊಂಡು ಸಾಧಾರಣವಾಗಿ ನೋಡ್ಬಿಟ್ಟು ಹೋಗ್ಬಿಡೋರು. ಅವತ್ತು ಅವ್ರನ್ನ ಮೀರಿ ಕಣ್ಣೀರ್ ಬಂದಿದ್ನ ನಾವು ನೋಡಿದ್ವಿ. ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ರು. ಮತ್ತೆ ನಾವು ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದ್ವಿ. ಅವ್ರ ತಲೆ ಮೇಲೆ ಅವರೇ ಕೈ ಇಟ್ಕೊಂಡಿದ್ರು. 10 ಪ್ರಾರ್ಥನೆ ಮಾಡಿದೆ. 10 ಪ್ರಾರ್ಥನೆ ಮಾಡಿದ್ಮೇಲೆ ನನ್ನ ಒಳಗಡೆಯಿಂದ ಏನೋ ಒಂದು ಬುಟ್ಟೋಯ್ತು. ಅದಾದ್ಮೇಕಿಂದ ನಾನು ಪ್ರಾರ್ಥನೆ ಮುಗಿಸಿ ಕಣ್ ತೆಗೆದು ನೋಡ್ತೀನಿ, ನನ್ನ ಒಳಗಡೆ ಒಂದು ಬದಲಾವಣೆ ಅನ್ನಿಸ್ತು. ಅವಾಗ ಅವ್ರು ಹೇಳಿದ್ರು, ನನ್ ಬಿಟ್ಟು ಏನೋ ಒಂದು ಹೊರ್ಗೋದಂಗಾಯ್ತು, ನಾನು ನಾಳೆಯಿಂದ ಕುಡಿಯೋದು ಇವತ್ತಿಗೆ ಲಾಸ್ಟ್ ಆಗ್ಬಿಡ್ತು. ಆದ್ರೆ ಅವ್ರು ಎಷ್ಟೋ ವರ್ಷಗಳಿಂದ ಹಂಗೆ ಹೇಳೋರು. ಔಷಧಿ ಮಾತ್ರೆ ಎಲ್ಲ ತಿನ್ಬಿಟ್ಟು ನಾಳೆಯಿಂದ ಕುಡಿಯಲ್ಲ ಅನ್ನೋರು ತಿರ್ಗಾ ಬೆಳಗ್ಗೆ ಎದ್ದಿದ ತಕ್ಷಣ ಕುಡಿಯಕ್ ಹೋಗ್ತಿದ್ರು. ಅವ್ರು ಹಂಗೆ ಹೇಳ್ತವ್ರು ಅಂತ ನನ್ ನಂಬಿಕೆನೇ ಇರ್ಲಿಲ್ಲ. ಆದ್ರೆ ಅವ್ರ ಮುಖ ನೋಡುವಾಗ ಅವರಲ್ಲೇ ಒಂದ್ ರೀತಿಯಾದ ಪ್ರಕಾಶ ಕಾಣಿಸ್ತು. ಮಾರನೇ ದಿನ ಬೆಳಗ್ಗೆ ಎದ್ದು ನನ್ನ ಕರೆದು ತೋರ್ಸಿದ್ರು, ನೋಡು ನನ್ನ ಕೈ ಕಾಲೆಲ್ಲ ನಡುಗ್ತಾ ಇಲ್ಲ ಅಂತ. ಅವ್ರು ಕುಡ್ದಿಲ್ಲ ಅಂದ್ರೆ ನಡ್ಗೋರು, ತಲೆಯೆಲ್ಲ ಕೆಡ್ಸ್ಕೊಂಡ್ ಹೋಗ್ಬಿಡೋರು. ಅವಾಗ ನನ್ ಕೈ ನೋಡು ಅಂತ ತೋರ್ಸಿದ್ರು. ನೋಡಿದ್ರೆ ಚೆನ್ನಾಗಿ ನಾರ್ಮಲ್ ಆಗವ್ರೆ. 2 ದಿನ ಹೊಗೆ ಸೊಪ್ಪು ತಿಂತಾ ಇದ್ರು. ಆಮೇಲೆ ಅದು ನನ್ ತಿನ್ನಕ್ ಇಷ್ಟ ಇಲ್ಲ ಅಂತ ಅದನ್ನ ತೆಗ್ದು ಬಿಸಾಕ್ಬಿಟ್ರು. ಮನೆಯಲ್ಲಿ ಅಲ್ಲಲ್ಲಿ ಹೊಗೆ ಸೊಪ್ಪು ಪ್ಯಾಕೆಟ್ ಇಟ್ಟಿರೋರು ಅವರೇ ತೆಗ್ದು ಎಲ್ಲ ಬಿಸಾಕ್ಬಿಟ್ರು. ಇವಾಗ ನಾನು ಕುಡಿಯೋದಿಲ್ಲ, ಪಾನು ಹಾಕೋದಿಲ್ಲ, ಹಂಗೆ ಹನ್ಸು ಹಾಕೋದಿಲ್ಲ. ಇವಾಗ ನನ್ಗೆ ಯಾವುದೇ ಥರ ಕೈಕಾಲು ನಡ್ಕ ಇಲ್ಲ. ಇವಾಗ ನಾನು ಪೂರ್ತಿ ಆರೋಗ್ಯವಾಗಿದ್ದೀನಿ, ಕೆಲ್ಸಕ್ಕೆ ಹೋಗ್ತೀನಿ, ಯಾವುದೇ ಥರ ಕೆಟ್ಟ ಮಾತೆಲ್ಲ ಮಾತಾಡಲ್ಲ. ನನ್ನ ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಾಗಿ ಸಂತೋಷವಾಗಿ ಇದ್ದೀನಿ. ಬೈಬಲ್ ನೋಡಿದ್ರೆ ಎತ್ತಿ ಬಿಸಾಕೋರು, ನೀರಲ್ಲಿ ಎತ್ತಾಕ್ಬಿಡೋರು. ನಾನು ಬೈಬಲ್ ಗೊತ್ತಿಲ್ದಿರ ಇಟ್ಟಿದ್ರು ಅದನ್ನ ತೆಗೆದ್ಬಿಟ್ಟು ಬಿಸಾಕೋರು. ಇವಾಗ ಯಾವಾಗ್ಲೂ ಬೈಬಲ್ಲೇ ಜೀವನ ಅನ್ನೋ ತರ ಬದಲಾಗಿದೆ. ನಿದ್ದೆ ಮಾಡಿ ಎದ್ದಿದ ತಕ್ಷಣ ಕುಡಿಯೋದನ್ನು ಆನ್ಸ್ನ ಹುಡ್ಕೊಂಡು ಹೋಗುವಂತ ಮನುಷ್ಯ ನಿದ್ದೆ ಮಾಡಿ ಎದ್ದಿದ ತಕ್ಷಣ ಬೈಬಲ್ನ ಹುಡುಕ್ತಾರೆ. ಬೈಬಲ್ನ ತಗೊಂಡು ಓದ್ಬಿಟ್ಟು ಬೆಳಗ್ಗೆ 1 ಗಂಟೆ ಮೇಲೆ ಪ್ರಾರ್ಥನೆ ಮಾಡ್ತಾರೆ. ಬೆಳಗ್ಗೆ ಮುಂಜಾನೆ ಎದ್ದು ಪ್ರೇಯರ್ ಮಾಡ್ತಾರೆ. ಪ್ರೇಯರ್ ಮಾಡಿ ಮುಗಿಸಿ ಟೀ ಎಲ್ಲ ಕುಡಿತಾರೆ. ಯಾವಾಗ್ಲೂ ಕುಡ್ದ್ಬಿಟ್ಟು ಕೆಟ್ಟ ಮಾತೆ ಕೇಳಿಸೋದು, ಇವಾಗ ಪ್ರಾರ್ಥನೆ ಶಬ್ದ ಕೇಳಿಸುತ್ತೆ ಅಂತ ಬೀದಿಯಲ್ಲಿರೋರೆಲ್ಲ ಹೇಳ್ತಾರೆ. 35 ವರ್ಷದಿಂದ ಇದ್ದ ಕುಡ್ತದ ಅಭ್ಯಾಸದಿಂದ 25 ವರ್ಷಗಳಿಂದ ಪಾನು ಹನ್ಸ್ ಅಭ್ಯಾಸದಿಂದ ಬಿಡುಗಡೆ ಕೊಟ್ಟಂತ ನನ್ನ ಏಸಪ್ಪನ್ಗೆ ಕೋಟಿ ಸ್ತೋತ್ರ. ಇವರೇ ಸಹೋದರ ವೆಂಕಟೇಶ್, ಅವರ ಹೆಂಡತಿ ಹಾಗೂ ಅವರ ಮಗ 3 ಜನರು ಕೂಡ ಚೆನ್ನೈನಿಂದ ನಿಮ್ಮೊಂದಿಗೆ ನೇರವಾಗಿ ಮಾತನಾಡೋದಕ್ಕೆ ಬಂದಿದ್ದಾರೆ. ಇವರ ಜೀವಿತದಲ್ಲಿ ಅದ್ಭುತ ನಡೆದದ್ದು. ಚೆನ್ನೈನಲ್ಲಿ ಎಲ್ಲಿದ್ದೀರಾ ಬ್ರದರ್? ಪೋರೂರ್ ಭಾಗದಲ್ಲಿ ಗೆರುಗಂಬಾಕ ಆಕಾಶ್ ನಗರದಲ್ಲಿ ಇದ್ದೀನಿ. ಅಲ್ಲಿ ಇದ್ದೀನಿ. ನಿಮಗೆ ಎಷ್ಟು ಜನ ಮಕ್ಕಳು? ನನ್ಗಿಬ್ರು ಗಂಡು ಮಕ್ಕಳು. ದೊಡ್ಡವನು ಬಂದಿಲ್ಲ, ಇವನು ಚಿಕ್ಕವನು. ಕುಟುಂಬವಾಗಿ ನೀವು ಚೆನ್ನೈನಲ್ಲಿ ಕುಟುಂಬವಾಗಿ ಆಕಾಶ್ ನಗರದಲ್ಲಿ ವಾಸವಾಗಿದ್ದೀವಿ. ಇವರ ಜೀವಿತದಲ್ಲೇ ಇದು ನಡೆದದ್ದು. ಇದು ಏನೋ ನಾಟಕ ಅಲ್ಲ. ಅವರೇ ಹೇಳಿದಾರಲ್ಲವ, ನೋಡಿರಿ, ನೀವು ಹೇಳಿದ್ದೆಲ್ಲ ನಿಜವಾ? ಎಲ್ಲ ನಿಜ. ಇವತ್ತು ನಾನು ಅದ್ ನೆನ್ಸ್ಕೊಂಡ್ರೆ ನನಗೆ ಅಳುನೇ ಬರ್ತದೆ. ಅಷ್ಟ್ರ ಮಟ್ಟಿಗೆ ಭಯಂಕರವಾಗಿದ್ದ ಆ ಕುಡ್ತದಿಂದ
ಏಸಪ್ಪನೇ ನಂಗೆ ಬಿಡುಗಡೆ ಕೊಟ್ಟಿರೋದು. ಅಷ್ಟೇ ಅಲ್ಲ, ನಿಮ್ ಪ್ರಾರ್ಥನೆ ಆ ಟೈಮಲ್ಲಿ ನಮ್ಗೆ ತುಂಬಾನೇ ಒಂದೇ ಸಹಾಯ ದಿನ ನೀವು ಆಯ್ತು. ಕಣ್ಣೀರಿನಿಂದ ಯೇಸುವಿನ ಮುಂದೆ ಪ್ರಾರ್ಥಿಸಿದಿರಿ, ಆ ದಿನ ಮೊದಲು ಕೂಡ ನಿಮಗೆ ಕುಡಿಯಬೇಕೆಂಬ ಯೋಚನೆಯೇ ಇಲ್ಲ. ಒಂದೇ ಇಲ್ಲ ಅಯ್ಯ, ನನ್ಗೆ ಅವತ್ತಿಂದವ ನನ್ ಬದಲಾಯಿಸ್ಕೋಬೇಕು ಅನ್ನೋ ಯೋಚನೆನೇ ಬತ್ತೆ ಹೊರ್ತು ಕುಡಿಬೇಕು ಅನ್ನೋ ಯೋಚನೆ ಒಂದ್ ಸ್ವಲ್ಪನೂ ಬಂದಿಲ್ಲ. ಒಂದೊಂದಾಗಿ ಆನ್ಸ್ಬಿಟ್ಟೆ, ಕೆಟ್ಟ ಮಾತು ಬಿಟ್ಟೆ, ಎಲ್ಲಾದ್ನೂ ಒಂದೊಂದಾಗಿ ಪೂರ್ತಿ ಬಿಟ್ಬಿಟ್ಟೆ. ನೋಡಿರಿ, ಕುಟುಂಬವೇ ಇಂದು ಪರಿಪೂರ್ಣವಾಗಿ ಬಿಡುಗಡೆಯನ್ನು ಹೊಂದಿ ಸಂತೋಷವಾಗಿ ನಿಂತಿದೆ. ಅಂದು ಮಾತ್ರ ಅಲ್ಲ, 2000 ವರ್ಷಗಳ ಹಿಂದೆ ಅದ್ಭುತ ಮಾಡಿದ ಯೇಸು ಇಂದಿಗೂ ಮಾಡುತ್ತಿದ್ದಾನೆ. ನಿಮ್ಮನ್ನು ಸಂಧಿಸುತ್ತಿದ್ದಾನೆ, ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ. ನಿನ್ನ ಪಾಪಗಳನ್ನು ಕ್ಷಮಿಸುತ್ತೇನೆ, ನಿನಗೆ ಬಿಡುಗಡೆ ಕೊಡುತ್ತೇನೆ, ನಿನ್ನ ಮಕ್ಕಳಿಗೂ ಹೊಸ ಜೀವನ ಕೊಡುತ್ತೇನೆಂಬುದಾಗಿ ಯೇಸು ಇದರ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾನೆ. ದೇವರು ಖಂಡಿತ ಅದ್ಭುತ ಮಾಡುತ್ತಾರೆ. ಬಹಳ ಸಂತೋಷ. ನೀವು ಬಂದು ಸಾಕ್ಷಿ ಹೇಳಿದ್ದು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿ ಇತ್ತು. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ನೋಡಿರಿ, ಯಾಕೆ ಸೇವೆ ಮಾಡುತ್ತಾರೆ? ಇಂದು ಮತಾಂತರ ಮಾಡುತ್ತಾರೆ ಎಂದು ಆರೋಪ ಮಾಡುತ್ತಾರಲ್ಲ, ಅವರ ಸಂತೋಷ ನೋಡಿರಿ. 35 ವರ್ಷಗಳಾಗಿ ಕುಡುಕನಾಗಿದ್ದೆ, 25 ವರ್ಷಗಳು ಮಾದಕ ವಸ್ತುಗಳಿಗೆ ದಾಸನಾಗಿದ್ದೆ, ಯೇಸು ಬಿಡುಗಡೆ ಕೊಟ್ಟನು, ಸಂತೋಷ. ಇದನ್ನು ಹೇಳದೇ ಇರುವುದಕ್ಕೆ ಆಗುವುದಿಲ್ಲ. ನನ್ನ ಹಾಗೆ ಪಾಪದಲ್ಲಿರುವಂಥವ್ರು ಯೇಸುವನ್ನು ಅರಿಯಬೇಕು, ಬಿಡುಗಡೆ ಹೊಂದಬೇಕು, ಆ ಒಂದು ಭಾರ. ಅದಕ್ಕಾಗಿ ನೋಡಿ ಅವರು ಪ್ರಾರ್ಥನೆ ಮಾಡುತ್ತಾರೆ, ಹೋಗಿ ಹೇಳುತ್ತಾರೆ. ಇದರಲ್ಲಿ ಧರ್ಮ ಎಲ್ಲಿದೆ ನೋಡಿದ್ದೀರಾ? ಯೇಸು ಧರ್ಮಗಳಿಗೆಲ್ಲ ಮೀರಿದವನು. ಕೆಲವರು ಸ್ವಾರ್ಥಕ್ಕಾಗಿ ಆಪಾದನೆ ಮಾಡಿಕೊಂಡು ತಿರುಗುತ್ತಾ ಇರುತ್ತಾರೆ, ಆದರೆ ಅದು ಸತ್ಯವಲ್ಲ. ನಿಜ ಏನೆಂದರೆ, ನಾನು ಹೊಂದಿದ ಸಂತೋಷವನ್ನು ಎಲ್ಲರೂ ಕೂಡ ಹೊಂದಬೇಕು, ಬಿಡುಗಡೆ ಹೊಂದಿಕೊಳ್ಳಬೇಕೆಂದು ಪೂರ್ಣ ಹೃದಯದಿಂದ ಯೇಸುವಿನ ಕುರಿತು ಹೇಳುವುದು, ಸುವಾರ್ತೆಯನ್ನು ಸಾರುವುದು. ಇದು ಮತಾಂತರ ಅಲ್ಲ, ಸುವಾರ್ತೆಯನ್ನು ಸಾರುವುದು. ಸರಿನಾ? ನಿಮಗೆ ಸುವಾರ್ತೆಯನ್ನು ಹೇಳಲಾಗುತ್ತಾ ಇದೆ. ಹಿಂದೆ ಇರುವಂತಹ ಸ್ಥಳದಲ್ಲಿ ನಿಮಗೆ ಬಿಡುಗಡೆ ಉಂಟಾಗುತ್ತದೆ. ನೋಡಿರಿ, ಅದ್ಭುತಗಳನ್ನು ಹೊಂದಿಕೊಳ್ಳಲಿದ್ದೀರಿ. ಇನ್ನು ಸ್ವಲ್ಪ ಸಮಯದಲ್ಲಿ ನಾವು ಪ್ರಾರ್ಥಿಸಲಿದ್ದೇವೆ, ಅದ್ಭುತ ನಡೆಯಲಿದೆ. ಇದು ಮಾತ್ರವಾ ಅಂದರೆ ಇನ್ನೊಂದು ಸಂಭವ ನೋಡಿರಿ. ಸತ್ಯವೇದದಲ್ಲಿ ಪರಿಶುದ್ಧ ಮಾರ್ಕನು ಬರೆದಂಥ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಒಂದು ಅದ್ಭುತ ಬರೆಯಲ್ಪಟ್ಟಿದೆ. 12 ವರ್ಷಗಳಾಗಿ ರಕ್ತಕುಸುಮ ರೋಗದಿಂದ ಬಾಧಿಸಲ್ಪಟ್ಟಂಥ ಒಬ್ಬ ಸ್ತ್ರೀ, ರಕ್ತಸ್ರಾವ ರಕ್ತಕುಸುಮ ರೋಗದಿಂದ ಬಾಧಿಸಲ್ಪಟ್ಟು ಅನೇಕ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಪಡೆದುಕೊಂಡು ಎಲ್ಲರೂ ಕೂಡ ಕೈಬಿಟ್ಟರು. ತನಗಿದ್ದ ಆಸ್ತಿಯನ್ನೆಲ್ಲ ಕಳೆದುಕೊಂಡಳು. ಮನ ಮುರಿದು ಹೋಗಿದ್ದ ಸಮಯದಲ್ಲಿ ನನ್ನನ್ನು ಗುಣ ಮಾಡೋದಕ್ಕೆ ಯಾರೂ ಇಲ್ಲವಾ? ಊರಿನವರು ಮಾತನಾಡಿರುವವರು, ಏನು ಪಾಪ ಮಾಡಿದಳೋ, ಈ ರೋಗ ಬಂದಿದೆ, ಯಾವ ಶಾಪವೋ ಅವಳನ್ನು ಹಿಂಬಾಲಿಸುತ್ತಾ ಇದೆ, ಅಶುದ್ಧ ಎಂಬುದಾಗಿ ಎಲ್ಲರೂ ದೂರ ಹೋದರು. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಆಕೆ ಯೇಸುವಿನ ಕುರಿತಾಗಿ ಕೇಳಿ ಆತನ ಬಳಿ ಹೋದರೆ ನನಗೆ ಗುಣವಾಗುತ್ತದೆ. ನಂಬಿಕೆಯಿಂದ ಆಕೆ ಬಂದಳು. ಬಂದು ಯೇಸುವನ್ನು ಮುಟ್ಟಿದ ಕೂಡಲೇ ಅದ್ಭುತವಾದ ಸೌಖ್ಯ ಆಕೆಯಲ್ಲಿ ಉಂಟಾಯಿತು. ತಕ್ಷಣವೇ ಯೇಸುವನ್ನು ಮುಟ್ಟಿದಂಥ ಕ್ಷಣದಲ್ಲಿಯೇ ಆಕೆ ಯಾಕೆ ಯೇಸುವನ್ನು ಮುಟ್ಟಬೇಕು? ಆಕೆ ಒಬ್ಬ ಸ್ತ್ರೀ, ಮಹಿಳೆ. ಯೇಸುವಿನ ಸುತ್ತಲೂ ಯಾವಾಗಲೂ ಶಿಷ್ಯರು, ಅನೇಕ ಜನರು ಇರುತ್ತಾರೆ. ಅಷ್ಟು ಜನರ ಮುಂದೆ ನನಗೆ ಈ ರೀತಿ ಒಂದು ರೋಗ ಇದೆ ಎಂದು ಹೇಳುವುದಕ್ಕೆ ಆಕೆಗೆ ನಾಚಿಕೆ. ಆ ಕಾಲದಲ್ಲಿ ಈ ರೋಗ ಇರುವಂಥವರನ್ನು ಅಶುದ್ಧ ಎಂಬುದಾಗಿ ಎಣಿಸುತ್ತಾ ಇದ್ದರು. ಆದ್ದರಿಂದ ಯಾರು ಕೂಡ ಆಕೆಯ ಹತ್ತಿರ ಹೋಗುವುದಿಲ್ಲ, ಮುಟ್ಟುವುದಿಲ್ಲ. ಮುಟ್ಟಿದರೆ ಅಶುದ್ಧ ಎಂಬುದಾಗಿ ದೂರದಲ್ಲೇ ಇರುವರು. ಆ ಕಾಲದಲ್ಲಿ ಆ ರೀತಿ ಎಣಿಸಲ್ಪಟ್ಟಿತು. ಆದ್ದರಿಂದ ಆಕೆಗೆ ಎಲ್ಲರ ಮುಂದೆ ನಾನು ಇದನ್ನು ಹೇಗೆ ಹೇಳುವುದು? ಆದರೆ ನಾನು ಸೌಖ್ಯ ಹೊಂದಬೇಕು, ಆದರೆ ನಾನು ಯೇಸುವಿನ ವಸ್ತ್ರವನ್ನು ಮುಟ್ಟಿದರೆ ಸಾಕು, ಗುಣವಾಗುವೆನು ಎಂಬಂಥ ನಂಬಿಕೆ. ಆಕೆ ಬಂದು ಯೇಸುವಿನ ವಸ್ತ್ರವನ್ನು ಮುಟ್ಟಿದಳು, ಗುಣವಾಯಿತು, ಪೂರ್ಣ ಸೌಖ್ಯ ಉಂಟಾಯಿತು. ಯೇಸು ಕೇಳಿದನು, ಯಾರೊಬ್ಬರು ನನ್ನನ್ನು ಮುಟ್ಟಿದರು, ಅದ್ಭುತ ನಡೆದಿದೆ ಎಂದು ಕೇಳುವಾಗ ಆಕೆಗೆ ಭಯ. ಅಯ್ಯೋ, ನೀನು ಅಶುದ್ಧ, ನನ್ನನ್ನು ಹೇಗೆ ಮುಟ್ಟಿದೆ ಎಂದು ಯೇಸು ಖಂಡಿಸುತ್ತಾನೋ ಎಂಬುದಾಗಿ ಬಹಳ ಭಯಪಟ್ಟು ನಡುಗಿ ನಿಂತಳಂತೆ. ಯೇಸು ಹೇಳಿದನು, ಮಗಳೇ ಎಂಬುದಾಗಿ. ಮಗಳೇ, ಭಯಪಡಬೇಡ, ನಾನು ನಿನ್ನ ತಂದೆ. ನೀನು ನನ್ನನ್ನು ಮುಟ್ಟುವುದರಿಂದ ನನಗೆ ಅಶುದ್ಧವಾಗುವುದಿಲ್ಲ. ಯು ಆರ್ ಮೈ ಡಾಟರ್. ನೀನು ನನ್ನನ್ನು ಮುಟ್ಟುವುದರಿಂದ ನಾನು ಹೇಗೆ ಅಶುದ್ಧನಾಗುವೆ? ನೀನು ನನ್ನ ಮಗಳು, ಭಯಪಡಬೇಡ, ನಾನು ನಿನ್ನನ್ನು ಖಂಡಿಸುವುದಿಲ್ಲ. ನೀನು ಸೌಖ್ಯ ಹೊಂದಿದೆ, ನಿನ್ನ ನಂಬಿಕೆ, ಸಮಾಧಾನದಿಂದ ಹೋಗು. ನಿನ್ನನ್ನು ಕಾಡಿದ ರೋಗ ಹೋಗಿ ಗುಣವಾಗಿದೆ, ಇನ್ನು ನಿನಗೆ ಆ ರೋಗ ಇಲ್ಲ, ಸಂತೋಷವಾಗಿ ಇರು ಎಂಬುದಾಗಿ ಆಶೀರ್ವದಿಸಿ ಕಳಿಸಿದನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದುವೇ ಯೇಸು. ಅದಕ್ಕಾಗಿ ಯೇಸು ಮನುಷ್ಯನಾಗಿ ಭೂಲೋಕಕ್ಕೆ ಬಂದನು. ಈ ರೀತಿ ಬಾಧಿಸಲ್ಪಟ್ಟ ಜನರಿಗೆ ಸೌಖ್ಯ ಕೊಟ್ಟು ಸಹಾಯ ಮಾಡಿ ಗಾಯಗೊಂಡಂತ ಅವರ ಹೃದಯವನ್ನು ಸಂತೈಸುವುದಕ್ಕಾಗಿಯೇ ಬಂದನು, ಅವರ ಮೇಲೆ ದೋಷ ಹೊರಿಸುವುದಕ್ಕೆ ಅಲ್ಲ. ಅವರನ್ನು ಕ್ಷಮಿಸಿ ಅವರಿಗೆ ಸೌಖ್ಯ ಕೊಟ್ಟು ಅವರನ್ನು ಸಂತೈಸಿ ಆಧರಿಸಲೆಂದೇ ದೇವರು ಮನುಷ್ಯನಾಗಿ ಯೇಸು ಎಂಬಂತ ಹೆಸರಿನಲ್ಲಿ ಬಂದನು. ಆತ ನಿಮ್ಮನ್ನು ಪ್ರೀತಿಸುತ್ತಾನೆ. ಲೋಕವು ನಿಮ್ಮನ್ನು ಅಶುದ್ಧ, ಪಾಪಿ ಎಂಬುದಾಗಿ ನಿಮ್ಮನ್ನು ತಿರಸ್ಕರಿಸಬಹುದು. ಆದರೆ ಯೇಸು ಹೇಳುತ್ತಾನೆ, ಮಗನೇ, ಮಗಳೇ ಎಂಬುದಾಗಿ ಹೇಳುವನು. ಅಂದು ಆ ಕಾಲದಲ್ಲಿ ಅದ್ಭುತಗಳೆಲ್ಲ ನಡೆದವು, ಇಂದು ನಡೆಯುತ್ತದಾ ಎಂಬುದಾಗಿ ಕೇಳಿದರೆ, ಇಂದಿಗೂ ನಡೆದಂಥ ಒಂದು ಅದ್ಭುತವನ್ನು ನೀವೀಗ ವಿಡಿಯೋದಲ್ಲಿ ಸಾಕ್ಷಿಯಾಗಿ ನೋಡಲಿದ್ದೀರಿ. ನೋಡಿರಿ, ತಮಿಳುನಾಡಿನ ತಿರುನಲ್ವೇಲಿಯಲ್ಲಿ ಸವಳೈಕಾರ ಕೊಳಂ ಎಂಬುದಾಗಿ ಒಂದು ಗ್ರಾಮ ಇದೆ. ತಮಿಳುನಾಡಿನ ತಿರುನಲ್ವೇಲಿ ಜಿಲ್ಲೆಯಲ್ಲಿ
ಆ ಗ್ರಾಮದಲ್ಲಿ ಪಳನಿ ಎಂಬುದಾಗಿ ಒಬ್ಬರು ಅಯ್ಯ. ಅವರ ಜೀವಿತದಲ್ಲಿ ಏನು ನಡೆಯಿತು ಎಂಬುದಾಗಿ ನೋಡಿರಿ, ಇದೇ ರೀತಿಯಾಗಿ ಅವರ ಕುಟುಂಬದಲ್ಲಿ ನಡೆಯಿತು, ಅವರ ಹೆಂಡತಿಗೆ ನಡೆಯಿತು. ಅವರೇ ಅದನ್ನು ಹೇಳುತ್ತಾರೆ ನೋಡಿರಿ. ನನ್ನ ಹೆಸರು ಪಳನಿ, ನಮ್ಮೂರು ಸವಳೆಕಾರನ್ಕೊಳ, ತಿರುನಲ್ವೇಲಿ ಜಿಲ್ಲೆ, ತಮಿಳ್ನಾಡು. ನಮ್ಮದು ರೈತರ ಕುಟುಂಬ. ನಂಗೆ 3 ಜನ ಮಕ್ಕಳು, 2 ಗಂಡು ಮಕ್ಕಳು, 1 ಮಗಳು. ನಾವು ಏಸಪ್ಪನ ತಿಳಿದಿರೋ ಕುಟುಂಬ. ನಾವು ಇದು ದೇವ್ರ ಪೂಜೆ ಸಂಪ್ರದಾಯದಲ್ಲೆಲ್ಲ ಮುಂದೆನೇ ಇರ್ತಿದ್ವಿ. ದೇವಸ್ಥಾನ ಜಾತ್ರೆ ಬಂದರೆ 40 ದಿವಸ ವ್ರತ ಮಾಡಿಬಿಟ್ಟು ಬರೀ ಅನ್ನ ಈ ಥರ ಎಲ್ಲ ತಿನ್ಬಿಟ್ಟು 41 ದಿವಸ ವ್ರತ ಇದ್ದು. ಇದು ಬೆಂಕಿ ಹೊಂಡ ಅಂದರೆ ಏನಿಲ್ಲ ಅಂದರೂ ಒಂದು 10 ಮೀಟ್ರ್ ಇರ್ತದೆ. ಅದರಲ್ಲಿ ನಾನು ಹೆಂಡ್ತಿ 3 ದಿವಸ 3 ಬೆಂಕಿ ಹೊಂಡ ಹಾಕೋರು. ಅದರಲ್ಲಿ ಸುಮ್ಮನೆ ಹಿಂಗೆ ಸಾಧಾರಣವಾಗಿ ಹೋಗಿ ಬರೋ ಥರ ಹೋಗಿ ಬಂದ್ಬಿಡೋಳು. ದೇವ್ರ ಮುಂದೆ ಎಲ್ಲ ಕುಣಿದು ಆಡಿ ಎಲ್ಲದನ್ನೂ ಮಾಡೋಳು. ಮನೆಯಿಂದ ಹೊರಗೆ ಬತ್ತು ಅಂತಂದರೆ ಯಾವತ್ತೂ ಅರ್ಶಿನ ಕುಂಕುಮ ಗಂಧ ವಿಭೂತಿ ಇಲ್ದಲೆ ಮನೆಯಿಂದ ಹೊರಗಡೆನೆ ಬರೋಕ್ಕಿಲ್ಲ, ಅಷ್ಟು ಭಕ್ತಿಯಿಂದಿದ್ವು. ಇದು 2022ರಲ್ಲಿ. ಅದಾದ್ಮ್ಯಾಗ ನೋಡಿದ್ರೆ ನನ್ನ ಹೆಂಡ್ತಿಗೆ 2 ತಿಂಗಳು ಪೂರ್ತಿ ಬ್ಲೀಡಿಂಗು. ಅದು ರಕ್ತ ಹೋಯ್ತಾನೆ ಇತ್ತು, ಕಂಟ್ರೋಲ್ ಮಾಡೋಕ್ಕೆ ಆಯ್ತಾಯ್ತಿಲ್ಲ. ನಾವು ಔಷಧಿಗಳು, ನಾಟಿ ಔಷಧಿಗಳು ಎಲ್ಲದನ್ನೂ ಕೊಡಿಸಿ ನೋಡಿದ್ವಿ, ಏನೂ ಬದಲಾವಣೆ ಇಲ್ಲ. ಊಟ ಮಾಡಿದ್ರೆ ಮಾಡ್ತಾಳಿಲ್ಲ ಅಂದ್ರಿಲ್ಲ. ಒಂದು ಇಡ್ಲಿ ತಿನ್ನೋಕ್ಕೂ ಕಷ್ಟಪಡೋಳು. ನಂಗೊಂದು ಇಡ್ಲಿನೂ ತಿನ್ನಕ್ಕೆ ಹಾಕಿಲ್ಲ. ಆ ಥರ ಅವಸ್ಥೆಗೆ ಬಂದ್ಬಿಟ್ಟೆ. ನಡೆಯೋಕ್ಕೂ ಹಾಕಿಲ್ಲ. ಕೈ ಕಾಲೆಲ್ಲ ಸೋತೋಗಿ ಫುಲ್ ಒಂಥರ ಊದ್ಕೊಬಿಡ್ತು. ಹಿಂಗೆ ಕಂಟಿನ್ಯೂ ಆಗಿ ರಕ್ತ ಹೋಯ್ತಿದ್ರಿಂದ ಶರೀರ ಫುಲ್ ಬಲಹೀನಾಗ್ಬಿಡ್ತು. ಮಂಚಿಂದ ಎದ್ಬಿಟ್ಟು 1-2 ಹೆಜ್ಜೆ ನಡೆಯೋಕ್ಕೂ ಆಯ್ತಾಯ್ತಿಲ್ಲ. ಯಾವಾಗಲೂ ನೋಡಿದ್ರು ಮನೆ ಕಂಡೇ ಇರೋಳು, ಎದ್ದಳಕ್ಕೆ ಆಯ್ತಿತ್ತಿಲ್ಲ. ನೀರು ಕುಡಿಬೇಕಂದ್ರೂ ದಿಮ್ನ ಹಿಂದ್ಗಡೆ ಹಿಡ್ಕೊಬಿಟ್ಟು ನೀರು ಕುಡಿಯೋಳು. ಹಿಂಗೆ ತುಂಬಾನೇ ಕಷ್ಟ ಇತ್ತು. ಈ ಥರ ಪರಿಸ್ಥಿತಿಲಿ ಸರಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ತೋರ್ಸೋಣ ಅಂದ್ಬಿಟ್ಟು ನಾವು ಅಡ್ಮಿಟ್ ಮಾಡೋಣ ಅಂತಲೇ ಕರ್ಕೊಂಡೋಗ್ಬಿಟ್ವಿ. ಅಲ್ಲಿ ಕರ್ಕೊಂಡೋದ್ರೆ ಅವರು ಅಡ್ಮಿಟ್ ಮಾಡ್ಕೊಂಡ್ರು. ಆಮೇಲೆ ಒಂದೊಂದು ಸ್ಕ್ಯಾನ್ ಮಾಡೆಲ್ಲ ನೋಡಿದ್ರು. ಸುಮಾರು 7 ಸ್ಕ್ಯಾನ್ ಮಾಡಿದ್ರು. ಅದನ್ನೆಲ್ಲ ತೆಗೆದು ನೋಡ್ಬಿಟ್ಟು ಇದು ಗರ್ಭಕೋಶದಲ್ಲಿ ಕ್ಯಾನ್ಸರ್ ಐತೆ. ಈ ಕ್ಯಾನ್ಸರ್ ಏನಂದರೆ ಸ್ಟಾರ್ಟಿಂಗ್ ಸ್ಟೇಜ್ನ ದಾಟ್ಬಿಟ್ಟೈತೆ. ಹಂಗಾಗಿ ನಾವಿವಾಗ ಆಪ್ರೇಷನ್ ಮಾಡಿದ್ರೆ ಜೀವಕ್ಕೆ ತೊಂದರೆ. ಹಂಗಾಗಿ ಆಪ್ರೇಷನ್ ಮಾಡಿ ಅದು ಒಂಥರ ಸಮಸ್ಯೆ ಆಗ್ಬಿಡ್ತದಯ್ಯ. ಇದಕ್ಕೆ ಬೇರೆ ಏನಾರು ಮಾಡ್ಬೋದೇನೋ ಗೊತ್ತಿಲ್ಲ. ಇನ್ನೊಬ್ರು ಡಾಕ್ಟರ್ ಹತ್ರ ಮಾತಾಡಿ ನಾವು ಕನ್ಫರ್ಮ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಲ್ಲೇ ಇದ್ವು 2 ತಿಂಗಳು. ಹಂಗೆ 2 ತಿಂಗಳು ಇದ್ರೂ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಐತೆ ಅಂದ್ಬಿಟ್ಟು ಯಾವುದೇ ಮಾತ್ರೆ ಔಷಧಿ ಏನಾದ್ರು ಕೊಟ್ಟು ಏನಾರು ಒಂದು ಸ್ವಲ್ಪ ಬದಲಾವಣೆ ಆಯ್ತದ ಅಂದರೆ ಅದು ಏನೂ ಆಗೇ ಇಲ್ಲ. ಹಂಗೆ ಇದ್ಬಿಟ್ಟು ಊಟ ಏನು ಮಾಡೋಕ್ಕಿಲ್ಲ. ಒಂದೇ ಒಂದು ಇಡ್ಲಿಲೇ ಜೀವನ ನಡೀತಿತ್ತು. ನಾನು ಹೆಂಡ್ತಿನ ಹಾಸ್ಪಿಟ್ಲಲ್ಲಿ ಬಿಟ್ಬಿಟ್ಟು ನಾನು ಒಂದೊಂದು ದೇವ್ರ ಹತ್ರನೂ ಹೋಗ್ಬಿಟ್ಟು ಬೇಡ್ಕೊಳ್ಳುವೆ. ಒಂದೊಂದು ಹತ್ರ 2 ಗಂಟೆ ಕುತ್ಕೊಳ್ಳುವೆ. ನಾನು ಬೆಳಗ್ಗೆ ಒಂದು 3 ಗಂಟೆಗೆ ಎದ್ಬಿಡುವೆ. ಒಂದು 4 ಗಂಟೆಯಿಂದ ಹಿಡಿದು 5:30 ಗಂಟೆನೂ ಸುತ್ತಾನೆ ಇರುವೆ. ಹಂಗೆಲ್ಲ ಸುತ್ತಿನೂ ಕೂಡ ನನಗೆ ಕಾಲು ನೋವು ಬತ್ತೆ ಹೊರತು ನನ್ನ ಹೆಂಡ್ತಿಗೆ ಏನು ಬದಲಾವಣೆನೇ ಆಗಿಲ್ಲ. ಆಮೇಲೆ ಒಂದು 2 ತಿಂಗಳಾದ್ಮೇಲೆ ಇದರಲ್ಲಿ ಏನು ಬದಲಾವಣೆನೇ ಆಯ್ತಿಲ್ಲ. ನಮಗೆ ಮಕ್ಕಳವ್ರೆ, ಮನೇಲಿ ಕುರಿ ದನ ಎಲ್ಲ ಅವೆ, ಏನು ಮಾಡೋದು ಅನ್ನುವಾಗ ಅವರು MRI ಸ್ಕ್ಯಾನ್ ಅಂತ ಒಂದು ಮಾಡೋಣ. ಅದಕ್ಕೆ 1 ತಿಂಗಳಾದ್ಮೇಲೆ ಡೇಟ್ ಸಿಗೋದು. ನೀವು 1 ತಿಂಗಳು ಇಲ್ಲೇ ಇದ್ಬಿಡಿ. ಅದು ನಾನು ನೋಡ್ಬಿಟ್ಟು ಎಷ್ಟು ಮಟ್ಟಿಗೆ ಅದು ಐತೆ ಅಂತ ನೋಡ್ಬಿಟ್ಟು ಆಮೇಲೆ ಕರೆಂಟ್ ಇದು ಕೊಡಬೇಕು ಅಂತ ಹೇಳಿದ್ರು. ಅವಾಗ ನಾವು ನಮಗೆ 1 ತಿಂಗಳು ಇರೋಕೆ ಹಾಕಿಲ್ಲ. ನಾವು ದುಡ್ದಿಲ್ಲ ಅಂದರೆ ನಮಗೆ ತಿನ್ನೋಕ್ಕೆ ಗತಿ ಇಲ್ಲ. ನಾವು ಕಷ್ಟಪಡೋ ಅಂತ ಒಂದು ಕುಟುಂಬ. ಹಂಗಾಗಿ 2 ತಿಂಗಳಾಗೈತೆ, ನಾವು ಮನೆಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಏಪ್ರಿಲು ಮೇ 2 ತಿಂಗಳು ನಾವು ಹಾಸ್ಪಿಟ್ಲಲ್ಲಿ ಇದ್ವಿ. ಜೂನ್ ತಿಂಗಳು 5ನೇ ತಾರೀಕು ನಮಗೆ ಬೇಡ ಹಾಕಿಲ್ಲ, ನಾವು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಊರ ಕಡೆಗೆ ಬಂದ್ಬಿಟ್ವಿ. ಬರ್ಬೇಕಾರೆ ಗಂಟ್ಲು ಸರಿ ಇಲ್ಲ, ತಡಿ ಒಂದು ಸ್ವಲ್ಪ ಟೀ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಂದು ಟೀ ಅಂಗಡಿಗೆ ಹೋದ್ರೆ ಆ ಟೀ ಅಂಗಡಿಯವ್ರು ಆಗಲೇ ನಾಲ್ಮಾವಡಿಗೆ ಹೋಗಿ ಬಂದವರು. ಅವಾಗ ಅವ್ರು ಹೇಳಿದ್ರು, ಅಯ್ಯ ನೀವು ನಾಲ್ಮಾವಡಿಗೆ ಹೋಗಿ ಪೂರ್ಣವಾಗಿ ಗುಣ ಆಯ್ತದೆ, ಏಸಪ್ಪ ನಿಮ್ಗೆ ಅದ್ಭುತ ಮಾಡ್ತಾರೆ ಹೋಗಿ ಅಂತ ಅವ್ರು ನಮ್ಗೆ ಹೇಳಿದ್ರು. ಅವ್ರು ನಮಗೆ ಅಲ್ಲಿ ಗುರುವಾರ ಪ್ರಾರ್ಥನೆ ಇರ್ತದೆ ಹೋಗಿ ಅಂತಂದ್ರು. ನಾವು ಇಲ್ಲ, ನಮಗೆ ದೇವರು ನೋಡ್ಕೋಕ್ಕೆ ಯಾವ ದಿವಸ ಆದ್ರೇನು ಅಂತ ಅಂದ್ಬಿಟ್ಟು ಹಂಗೆ ಅಂದ್ಬಿಟ್ಟು ಮಾರನೇ ದಿವಸ ಮಂಗಳವಾರ ಅವತ್ತು ನಾವು ಬಸ್ ಹತ್ಬಿಟ್ಟು ನಾಲ್ಮಾವಡಿಗೆ ಹೋದ್ವಿ. 7 ಗಂಟೆಗೆ ಅಲ್ಲಿ ತಲುಪಿದ್ವಿ. ಅಲ್ಲಿಗೆ ಹೋದಾಗ ಅವರು ಫಸ್ಟು ನಮಗೆ ಪ್ರಾರ್ಥನೆ ಮಾಡಿದ್ರು, ಕೆಳಗಡೆ ನನಗೆ ಪ್ರಾರ್ಥನೆ ಮಾಡಿದ್ರು. ಆಮ್ಯಾಕೆ ನಾವು ಮಧ್ಯಾಹ್ನದ ಪ್ರಾರ್ಥನೆಗೆ ಹೋದ್ವಿ. ಅದೊಂದು 11 ಗಂಟೆ ಹಂಗೆ ಸ್ಟಾರ್ಟ್ ಆಗಿ 1:30 ಗಂಟೆ ಹಂಗೆ ಮುಗೀತು. ಅದರಲ್ಲೊಂದು 2 ಗಂಟೆ ಹಂಗೆ ಸೇವಕರು ಎಣ್ಣೆ ಹಚ್ಬಿಟ್ಟು ಪ್ರಾರ್ಥನೆ ಮಾಡಿದ್ರು. ಒಂದೇ ಒಂದು ನಿಮಿಷದಲ್ಲಿ 4 ತಿಂಗಳು ಪಟ್ಟಂತ ಕಷ್ಟ ಒಂದೇ ಒಂದು ನಿಮಿಷದಲ್ಲಿ ಪೂರ್ತಿ ಬಿಡುಗಡೆ ಆಗೋಯ್ತು. ನನಗೆ ಪೂರ್ತಿ ತೃಪ್ತಿ ಆಗೋಯ್ತು. ಅವರು ಪ್ರಾರ್ಥನೆ ಮಾಡಿದ ತಕ್ಷಣನೆಯ ನನ್ಗೆ ಆ ರೋಗ ಪೂರ್ತಿ ಗುಣ ಆಗೋಯ್ತು. ನನಗೆ ಎದ್ದೇಳಕ್ಕೆ ಆಯ್ತಾಯ್ತಿಲ್ಲ. ಆದ್ರೆ ಕೈ ಕಾಲಲ್ಲೆಲ್ಲ ಫುಲ್ ಬಲ ಬಂದ್ಬಿಡ್ತು. ಫುಲ್ ದೇಹನೇ ಒಂಥರ ಫುಲ್ ಬಿಡುಗಡೆ ಆಗೋಯ್ತು ಅವಲೆಯ. ಏಸಪ್ಪ ನೋಡಿ ಹೆಂಗೆ ತಕ್ಷಣ ನನ್ನ ಕಾಪಾಡ್ಬಿಟ್ರು. ಆಮೇಲೆ ನಾನು ಹೆಂಡ್ತಿ, ಅಯ್ಯೋ ಇವಾಗ ಚೆನ್ನಾಗೈತೆ, ನನಗೆ ದೇಹ ಎಲ್ಲ ಒಂಥರ ಭಾರವಾಗಿಲ್ಲ, ನನಗೆ ತುಂಬಾ ಹೊಟ್ಟೆ ಹಸಿತೈತೆ, ನನಗೇನಾದ್ರು ತಿನ್ನಬೇಕು,
ನಾವು ಹೊರಗಡೆಗೆ ಬಂದಮೇಲೆ ಅಲ್ಲಿ ಮನ್ನಾ ಕ್ಯಾಂಟೀನ್ ಅಂತ ಇತ್ತು. ಅಲ್ಲಿ ಏನು ಬೇಕಮ್ಮ ಅಂತ ಕೇಳಿದ್ರೆ ಬಿರಿಯಾನಿ ತೆಕ್ಕೊಡಿ ಅಂತ ಕೇಳಿದ್ಲು. ಅವಾಗ 2 ಬಿರಿಯಾನಿ ತೆಕ್ಕೊಟ್ಟೆ. ಅಷ್ಟೊಂದು ಹಸು ನಂಗೆ, ಅಯ್ಯೋ ಭಯಂಕರ ಹಸು, ಭಯಂಕರವಾಗಿ ಹೊಟ್ಟೆ ಹಸಿತಾ ಇತ್ತು. ರೀ ನಂಗೆ 2 ಊಟ ಕೊಡ್ಸಿ, ನಾನು ಊಟ ಮಾಡ್ತೀನಿ ಅಂತ ಹೇಳಿದೆ. ಅವ್ರು ತೆಕ್ಕೊಟ್ಟಿದ ತಕ್ಷಣ 2 ಊಟನೂ ತಿಂದೆ. ಆ ಥರ ನನಗೆ ತುಂಬ ದಿನ ಆದಮೇಲೆ ಊಟ ಮಾಡಿದೆ. ಸಮಯಕ್ಕೆ ಇವತ್ತು ಸರಿ 2 ಊಟ ಸಾಕು ಅಂದ್ಬಿಟ್ಟು ಚೆನ್ನಾಗಿ ಊಟ ಮಾಡ್ಕೊ ಬಂದೆ. 4 ತಿಂಗಳಾದ್ಮೇಲೆ ಅವತ್ತಯ್ಯ ಅವಳು ಬಿರಿಯಾನಿ ತಿಂದು ಅವತ್ತಯ್ಯ ಪೂರ್ತಿ ಊಟ ಮಾಡಿದಂದ್ರೆ ಅವತ್ತಯ್ಯ. ಬರ್ಬೇಕಾದ್ರೆ ನಾನು ಅವಳು ಹಿಡ್ಕೊಂಡು ಬಸ್ ಹತ್ಕೊಂಡು ಬಂದೆ. ಹೋಗ್ಬೇಕಾದ್ರೆ ನಾನು ಅವಳು ಹಿಡ್ಕೊಳ್ಳೋದೇ ಬೇಡ, ಅವಳೇ ನನಗಿಂತ ಮುಂದೆ ಹೋಗ್ಬಿಟ್ಟು ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ, ಆ ಬಸ್ ಹತ್ತೋಣ ಇದ್ರಲ್ಲಿ ಹೋಗೋಣ, ಆ ಬಸ್ಸಲ್ಲಿ ಹೋಗ್ಬಿಡೋಣ ಬನ್ನಿ ಅಂತ ಅಂದ್ಬಿಟ್ಟು ಅವಳು ನನ್ನ ಕರ್ಕೊಂಡೋದ್ಲು. ಇಲ್ಲಿಂದ ಹೋಗ್ಬೇಕಾದ್ರೆ ನಾನು ಅವಳನ್ನ ಕರ್ಕೊಂಡೋಗಿದ್ದೆ, ಆ ಕಡೆಯಿಂದ ಬರ್ಬೇಕಾದ್ರೆ ಅವಳು ನನ್ನ ಕರ್ಕೊಬಂದ್ಲು. ಇದು 2023 ಜೂನ್ ತಿಂಗಳಲ್ಲಿ. ನಾಲ್ಮೋಡಿಗೆ ಹೋಗಿ ಬಂದಮೇಲೆ ನನ್ನ ಹೆಂಡತಿಗೆ ರಕ್ತಸ್ರಾವ ಎಲ್ಲ ಏನಿಲ್ಲ, ಕ್ಯಾನ್ಸರ್ ಅಂದ್ಬಿಟ್ಟು ಏನೋ ಡಾಕ್ಟ್ರ್ ಹೇಳಿದ್ರು, ಅದೆಲ್ಲ ಪೂರ್ತಿ ಗುಣ ಆಗೋಯ್ತು. ಹಂಗಾಗಿ ನನ್ನ ಹೆಂಡತಿ ಇವಾಗ ತೃಪ್ತಿಯಾಗಿ ಊಟ ಮಾಡ್ತಾಳೆ. ರಕ್ತರೇ ನಿಂತೋಗಿದ ತಕ್ಷಣ ದೇಹದಲ್ಲಿ ಒಂಥರ ಬಲ ಬಂತು. ನಮಗಿಂತ ಚೆನ್ನಾಗಿ ತಿಂತಾಳೆ, ನಮ್ಮ ಜೊತೆನೂ ಸಪೋರ್ಟಾಗಿ ಕೆಲಸ ಮಾಡ್ತಾಳೆ. ನಾನು ಯಾವ ಇತಿಹಾಸ ಬಂತವ ಓದ್ನೋ ಅವತ್ತೇ ನನಗೆ ಗುಣ ಆಗೋಯ್ತು. ನನಗೆ ಎಷ್ಟು ಅದ್ಭುತ ಐತೆ ನೋಡಿ. ಅಷ್ಟು ಆರೋಗ್ಯ ಕೊಡ್ತಾರೆ ಅಂತ ನಾನು ಅನ್ಕೊಂಡೇ ಇಲ್ಲ. ದೇವ್ರು ನನಗೆ ಇಷ್ಟೊಂದು ಆರೋಗ್ಯ ಕೊಟ್ಟವ್ರೆ. ನಾನು ಅವ್ರನ್ನ ತುಂಬನೇ ಪ್ರೀತಿಸ್ತೀನಿ. ಅವ್ರು ಅಷ್ಟು ಅದ್ಭುತ ಮಾಡೋರೆ. ನಾನು ಮತ್ತೆ ಒಟ್ಟು ಬಂದಿದ್ದೀನಿ ಅನ್ನೋ ಥರ ಏಸಪ್ಪ ನನ್ನ ಕಾಪಾಡಿ ಬದುಸೋರೆ. ಇಲ್ಲಿ ನೋಡಿದರೆ ಇವರಿಗೆ ನಾನು ಪ್ರಾರ್ಥನೆ ಮಾಡಿಲ್ಲ. ಅಲ್ಲಿದ್ದಂಥ ಒಬ್ಬ ಸಹೋದರ, ಯವನ ಸಹೋದರ ಎಣ್ಣೆ ಹಚ್ಚಿ ಅವರಿಗಾಗಿ ಪ್ರಾರ್ಥನೆ ಮಾಡಿದ ಒಂದೇ ನಿಮಿಷದಲ್ಲಿ ಕ್ಯಾನ್ಸರ್ ಮರೆಯಾಯಿತು. ಹಾಗಾದರೆ ನೀವು ಹೋಗುವಂಥ ಸಭೆಯಲ್ಲಿ ಅಥವಾ ನೀವಿರುವಂಥ ಸ್ಥಳದ ಸುತ್ತಮುತ್ತಲೂ ಸಭೆಗಳಿರುತ್ತವೆ, ಅಲ್ಲಿರುವಂಥ ಪಾಸ್ಟರ್ ಬಳಿ ಹೋಗಿ ಅಯ್ಯ ನನಗಾಗಿ ಪ್ರಾರ್ಥಿಸಿರಿ, ಎಣ್ಣೆ ಹಚ್ಚಿ ಪ್ರಾರ್ಥಿಸಿರಿ ಎಂಬುದಾಗಿ ನೀವು ಕೇಳಿರಿ. ಅವರು ಪ್ರಾರ್ಥಿಸಿದರೆ ಅದ್ಭುತ ನಡೆಯುತ್ತದೆ. ಒಂದು ವೇಳೆ ಭಾನುವಾರಗಳಲ್ಲಿ ಹೋದರೆ ನೀವು ಅವರನ್ನು ಸಂಧಿಸಬಹುದು. ಅವರು ನಿಮಗಾಗಿ ಕೈ ಇಟ್ಟು ಪ್ರಾರ್ಥನೆ ಮಾಡೋರು ಅಥವಾ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡೋರು, ಅದ್ಭುತಗಳು ನಡೆಯುತ್ತವೆ. ಆದ್ದರಿಂದ ಯೇಸು ಎಲ್ಲೆಡೆಯೂ ಕೂಡ ವ್ಯಾಪರಿಸಿರುವಂಥ ದೇವರು. ಆತನು ಒಂದು ಸ್ಥಳದಲ್ಲಿ ಮಾತ್ರ ಇರುತ್ತಾನೆ. ಪುಣ್ಯ ಸ್ಥಳ ಅಲ್ಲೇ ಇರುವಂಥದ್ದು, ಅಲ್ಲಿ ಹೋದರೆ ಮಾತ್ರ ನಡೆಯುವುದು, ಆ ರೀತಿಯಾಗೆಲ್ಲ ಏನೂ ಇಲ್ಲ. ನಿಮಗೆ ಅರ್ಥವಾಯಿತಾ? ನಿಮ್ಮ ಮನೆಗೆ ಬಂದು ಅದ್ಭುತ ಮಾಡುವವನು. ಸರಿ, ಈ ರೀತಿಯಾಗಿ ವ್ಯಾಧಿಯಿಂದ ಅದ್ಭುತವಾದ ಸೌಖ್ಯ ಕೊಟ್ಟು ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸಿದನು. ಹಾಗೆ ನೀವು ಇನ್ನೊಂದು ಅದ್ಭುತವನ್ನು ನೋಡಿರಿ. ಸತ್ಯ ವೇದದಲ್ಲಿ 1 ಸಮುವೇಲ 1ನೇ ಅಧ್ಯಾಯದಲ್ಲಿ ಹನ್ನಳ ಕುರಿತಾಗಿ ಒಂದು ಸಂಭವ ಹೇಳಲ್ಪಟ್ಟಿದೆ. ಆಕೆ ಗಂಡ ಬಹಳ ಒಳ್ಳೆಯವರು, ಬಹಳ ಪ್ರೀತಿಸುತ್ತಾ ಇದ್ದರು, ಚೆನ್ನಾಗಿ ಸೌಕರ್ಯ ಉಳ್ಳಂಥವರು, ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದ್ದರು. ಆದರೆ ಮಕ್ಕಳಿಲ್ಲದೆ ಇದ್ದದ್ದರಿಂದ ಜನರ ಪರಿಹಾಸ್ಯ, ಕುಟುಂಬದವರ ಪರಿಹಾಸ್ಯ, ಹೀನೈಸಿ ನಿಂದಿಸುತ್ತಾ ಇರುವುದರಿಂದ ಊಟ ಮಾಡದೆ ಅಳುತ್ತಾ ಇರುವಳು. ಊಟ ಮಾಡೋದಕ್ಕೆ ಮನಸ್ಸಿಲ್ಲ, ನಿದ್ರಿಸುವುದಕ್ಕೆ ಮನಸ್ಸಿಲ್ಲ. ಯಾಕೆ ನನಗೆ ಈ ಕೊರತೆ, ಯಾಕೆ ನನಗೆ ಮಕ್ಕಳಿಲ್ಲ, ಯಾಕೆ ನನ್ನನ್ನು ಎಲ್ಲರೂ ಅವಹೇಳನ ಮಾಡುತ್ತಾರೆ, ಎಲ್ಲರೂ ಕೂಡ ನಿಂದಿಸುತ್ತಾರೆ. ಈ ರೀತಿ ಒಂದು ನಿಂದೆ, ಅವಮಾನ ನೋಡಿರಿ, ಅದು ಎಷ್ಟು ದೊಡ್ಡ ಮನವೇದನೆ ಗೊತ್ತಾ? ಈ ರೀತಿ ಯಾವುದೋ ಒಂದು ಕೊರತೆಯಿಂದ ನೀವು ಬಾಧಿಸಲ್ಪಟ್ಟಿರಬಹುದು. ಮಕ್ಕಳಿಲ್ಲ ಎಂಬಂಥ ಕೊರತೆ, ಕೆಲಸ ಇಲ್ಲ, ಮಕ್ಕಳಿಗೆ ವಿವಾಹವಾಗಿಲ್ಲ, ಸಾಲ ಸಮಸ್ಯೆ, ಒಂದು ಸ್ವಂತ ಮನೆ ಇಲ್ಲ, ಒಂದು ಇಕ್ಕಟ್ಟು, ಯಾವುದೋ ಒಂದು ಬಾಧೆ ನಿಮ್ಮನ್ನು ದುಃಖಪಡಿಸುತ್ತಾ ಇರಬಹುದು. ಏನೇ ಆಗಿದ್ದರೂ ನಿಮ್ಮ ಚಿಂತೆಗಳು, ನಿಮ್ಮ ದುಃಖ, ನಿಮ್ಮ ಕಷ್ಟಗಳು, ಅವುಗಳಿಂದಲೂ ಯೇಸು ಬಿಡುಗಡೆ ಕೊಡುವವನು. ಅದಕ್ಕಾಗಿ ನಿಮಗೊಂದು ಅದ್ಭುತ ಮಾಡುವವನು. ನೋಡಿರಿ, ಈ ಹನ್ನಳು ಯಾವಾಗಲೂ ಅಳುತ್ತಲೇ ಇರೋಳು, ಸುಮ್ಮನೆ ಕುಳಿತು ಅಳುತ್ತಾ ಇರೋಳು ದುಃಖ ಮುಖದಿಂದ. ಊರಿಗೆ ಗೊತ್ತು, ಇವಳು ಅಳುಮೊರೆ ಹನ್ನಳು ಯಾವಾಗಲೂ ದುಃಖದಿಂದ ಇರುತ್ತಾಳೆಂದು ಹೇಳಿರಬಹುದು. ಹೌದು, ನೀನೇನೋ ಪಾಪ ಮಾಡಿದ್ದೀಯಾ, ನಿನಗೇನೋ ಶಾಪ ಇದೆ, ಆದ್ದರಿಂದಲೇ ಮಕ್ಕಳಿಲ್ಲ, ಆ ರೀತಿಯಾಗೆಲ್ಲ ಜನರು ಪರಿಹಾಸ್ಯ ಮಾಡುವಾಗ ಅದು ಈಟಿಯಂತೆ ಆಕೆಯ ಹೃದಯವನ್ನು ಚುಚ್ಚಿರಬಹುದು. ಆಗ ಒಂದು ದಿನ ಯೋಚಿಸಿದಳು, ಎಲ್ಲರೂ ಮಾತನಾಡುತ್ತಾರೆ, ಅವಮಾನಪಡಿಸುತ್ತಾರೆ, ಬೈಯುತ್ತಾರೆ. ನಾನು ಹೀಗೆ ಅಳುತ್ತಾ ಇದ್ದರೆ ಅದರಿಂದ ಏನು ಪ್ರಯೋಜನ? ನಾನೇ ಸುಮ್ಮನೆ ಅಳುತ್ತಾ ಇದ್ದರೆ ಅದರಿಂದ ಏನು ಪ್ರಯೋಜನ? ನಾನು ದೇವರ ಬಳಿ ಹೋಗುತ್ತೇನೆ ಎಂಬುದಾಗಿ ಕರ್ತನ ಬಳಿಗೆ ಆಲಯಕ್ಕೆ ಬಂದು ಕಣ್ಣೀರು ಸುರಿಸಿ ದೇವರನ್ನು ನೋಡಿ ಅತ್ತಳು. ಮನ ಮುರಿಯಲ್ಪಟ್ಟವಳಾಗಿ ಆಕೆ ಅತ್ತಳು ಎಂದು ವಾಕ್ಯದಲ್ಲಿ ಇದೆ. ದೇವರೇ, ನನಗೆ ಒಂದೇ ಒಂದು ಮಗುವನ್ನು ಕೊಡಿ, ಆ ಮಗುವನ್ನು ನಿಮಗೆ ಕೊಟ್ಟು ಬಿಡುತ್ತೇನೆ. ನನ್ನ ನಿಂದೆ ಮಾರ್ಪಟ್ಟರೆ ಸಾಕು. ಎಲ್ಲರೂ ನನ್ನನ್ನು ಕೇವಲವಾಗಿ ಮಾತನಾಡಿ ನಿಂದಿಸುತ್ತಾರೆ, ಆ ನಿಂದೆ ಮಾರ್ಪಟ್ಟರೆ ಸಾಕು. ಹಾಗಾದರೆ ಎಷ್ಟು ಗಾಯಗೊಂಡಂಥ ಹೃದಯದಿಂದ ನನಗೆ ಬೆಳೆಸಲು ಮಗು ಕೊಡಿ ಎಂದು ಕೇಳಲಿಲ್ಲ. ನಾನದನ್ನು ನಿಮಗಾಗಿಯೇ ಕೊಟ್ಟು ಬಿಡುತ್ತೇನೆ, ನಿಮಗೋಸ್ಕರ ನಿಮ್ಮ ಸೇವೆಗೆ ಕೊಟ್ಟು ಬಿಡುತ್ತೇನೆ. ಒಂದೇ ಒಂದು ಮಗುವನ್ನು ಕೊಟ್ಟರೆ ಸಾಕು. ಎಷ್ಟರ ಮಟ್ಟಿಗೆ ಅವಳು ಬಾಧಿಸಲ್ಪಟ್ಟಿರಬಹುದು. ನೀವು ಕೂಡ ಬಾಧಿಸಲ್ಪಟ್ಟಿದ್ದೀರಿ, ಅಳುತ್ತಿದ್ದೀರಿ, ಕಣ್ಣೀರಿನಿಂದ ತಲೆದಿಂಬನ್ನು ನೆನೆಸುತ್ತಾ ಇದ್ದೀರಿ, ಹೊರಗೆ ತೋರಿಸಿಕೊಳ್ಳದೆ ಹೃದಯದಲ್ಲೇ ಅಳುತ್ತಾ ಇದ್ದೀರಿ. ಯೇಸು ಆ ಕಣ್ಣೀರನ್ನು ನೋಡುತ್ತಾನೆ.
ಇಂದು ನಿಮ್ಮನ್ನು ಆಶೀರ್ವದಿಸಲಿದ್ದಾನೆ. ಹನ್ನಳ ಕಣ್ಣೀರನ್ನು ನೋಡಿ ಅವಳಿಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟು ಆಶೀರ್ವದಿಸಿ ಅವಳನ್ನು ಸಂತೋಷಪಡಿಸಿದರು, ಅವಳ ನಿಂದೆಯನ್ನು ಮಾರ್ಪಡಿಸಿದರು. ಅದೇ ದೇವರು ಇಂದು ನಿಮಗೂ ಮಾಡುವರು. ನಿಮ್ಮ ದುಃಖ ಹೋಗಿ ಆನಂದ ಬರುವುದು. ಅದಕ್ಕಾಗಿಯೇ ಯೇಸು ಈ ಲೋಕದಲ್ಲಿ ಮನುಷ್ಯನಾಗಿ ಬಂದನು. ನಿಮ್ಮ ದುಃಖವನ್ನು ಆತನು ಮಾರ್ಪಡಿಸುವನು. ಆ ರೀತಿ ಅದ್ಭುತವನ್ನು ಯೇಸು ಇಂದಿಗೂ ಕೂಡ ಮಾಡುತ್ತಾನಾ? ಇಂದಿಗೂ ಮಾಡುತ್ತಾನೆ. ಒಂದು ಸಾಕ್ಷ್ಯ ನೀವು ನೋಡಲಿದ್ದೀರಿ. ಸಹೋದರಿ ನ್ಯಾನ್ಸಿ ನಂದಿನಿ ತಮಿಳುನಾಡಿನ ತೇನಿಯಲ್ಲಿ ಪೆರಿಯಕುಳಂ ಎಂಬುದಾಗಿ ಅಲ್ಲಿ ವಾಸವಾಗಿರುವಂತಹ ಸಹೋದರಿ, ಅವರ ಜೀವಿತದಲ್ಲಿ ಏನು ನಡೆಯುತ್ತೆ ಎಂಬುದಾಗಿ ಅವರೇ ಹೇಳುತ್ತಾರೆ. ಅದನ್ನು ನೋಡಿರಿ. ನನ್ನ ಹೆಸರು ನ್ಯಾನ್ಸಿ ನಂದಿನಿ. ನಾವು ತೇನಿ ಜಿಲ್ಲೆ ಪೆರಿಯಕುಳಂದಲ್ಲಿ ವಾಸವಾಗಿದ್ದೀವಿ. ನಮ್ಮ ಮನೆಯವರ ಹೆಸರು ಜಾನ್ ಜಗನ್ನು. ಅವರು ಪ್ರೈವೇಟ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾವ್ರೆ. ನಾವು ಏಸಪ್ಪನ ಅರಿಯೋದವರು. ನಮ್ಮಪ್ಪ ಪೂಜಾರಿ, ಪೂಜೆ ಕೆಲಸ ಮಾಡೋರು. ನಮ್ಮ ಮನೆ ಸುತ್ತು ದೇವಸ್ಥಾನಗಳೇ ಅವೆ. ನಾವು ಮಂಗಳವಾರ ಶುಕ್ರವಾರ ಎಲ್ಲ ದೇವಸ್ಥಾನಗಳಿಗೆ ಹೋಗ್ತಾ ಇದ್ವಿ. ಎಲ್ಲ ವ್ರತಗಳು ಕರೆಕ್ಟಾಗಿ ಇರ್ತಿದ್ವಿ. ವರ್ಷ ನಾವು ಮಾಲೆ ಎಲ್ಲ ಹಾಕ್ಬಿಟ್ಟು ನಡ್ಕೊಂಡು ಹೋಗೋದೆಲ್ಲ ಮಾಡ್ತಾ ಇದ್ವಿ. ನಾವು ಹಣೆಯಲ್ಲಿ ಚೆನ್ನಾಗಿ ಬಟ್ಟೆ ಕೀರೇವಿ, ಲೈನಾಗಿ. ಹಂಗೆ ಅರ್ಶಿನ ಕಲರು, ಕುಂಕುಮ, ರೆಡ್, ಆ ಥರ ಎಲ್ಲ ವಿಭೂತಿ, ಕುಂಕುಮ ಎಲ್ಲ ಚೆನ್ನಾಗಿ ಇಟ್ಕೋತಾ ಇದ್ವಿ. ಎಲ್ಲೇ ಹೊರಗಡೆ ಹೋಗ್ಬೇಕಾದ್ರೂ ಹಂಗೆ ರೆಡಿ ಆಗ್ತಾ ಇದ್ರಿ. ಆವಾಗಲೇ ನಮಗೊಂದು ತೃಪ್ತಿ ಆಗೋದು. ನನಗೆ 2011ರಲ್ಲಿ ಮದುವೆ ಆಯಿತು. 2011ರಲ್ಲಿ ಕನ್ಸೀವ್ ಆದೆ. 2012ರಲ್ಲಿ 5ನೇ ತಿಂಗಳಲ್ಲಿ ಮೊದಲು ಅಬಾರ್ಷನ್ ಆಗ್ಬಿಡ್ತು. ಮತ್ತು 2012ರಲ್ಲಿ ಕನ್ಸೀವ್ ಆಗಿಬಿಟ್ಟು ಅದೇ 5ನೇ ತಿಂಗಳಲ್ಲಿ ತಿರ್ಗಾ ನನಗೆ 2ನೇ ಮಗು ಅಬಾರ್ಷನ್ ಆಗಿಬಿಡ್ತು. ತಿರ್ಗಾ 2013ರಲ್ಲಿ ಮತ್ತೆ ಕನ್ಸೀವ್ ಆದೆ. 2013ರಲ್ಲಿ ಕನ್ಸೀವ್ ಆಗಿ ಅದೇ ವರ್ಷದಲ್ಲಿ ಹೆಣ್ಮಗು ಹುಟ್ಟಿತು. ಅದೇ 2013ರಲ್ಲಿ ಮಗು ತುಂಬ ಆರೋಗ್ಯವಾಗಿತ್ತು. 25 ದಿನದಲ್ಲೇ ಮಗು ಸತ್ತೋಗ್ಬಿಡ್ತು. 2014ರಲ್ಲಿ ಮತ್ತೆ ನಾನು ಕನ್ಸೀವ್ ಆಗಿ ಅದೇ 5ನೇ ತಿಂಗಳಲ್ಲಿ ಮತ್ತೆ ಅಬಾರ್ಷನ್ ಆಗಿಬಿಡ್ತು. 2015ರಲ್ಲಿ ತಿರ್ಗಾ ನಾನು ಕನ್ಸೀವ್ ಆದೆ. ಅದೇ ಥರ 7ನೇ ತಿಂಗಳಲ್ಲಿ ಒಂದು ಗಂಡು ಮಗು ಹುಡ್ತು. 7ನೇ ತಿಂಗಳಲ್ಲಿ ಆ ಮಗು 2016ರಲ್ಲಿ ಹುಟ್ಟಿತು. ಅದೇ ಥರ 15 ದಿನದಲ್ಲಿ ಆ ಮಗು ಗಂಡು ಮಗು ಸತ್ತೋಗ್ಬಿಡ್ತು. ಮತ್ತು ನಾನು 2018ರಲ್ಲಿ ಮತ್ತೆ ಕನ್ಸೀವ್ ಆದೆ. ಕನ್ಸೀವ್ ಆಗಿಬಿಟ್ಟು 2019ರಲ್ಲಿ ಅದೇ 7ನೇ ತಿಂಗಳಲ್ಲಿ ಒಂದು ಹೆಣ್ಮಗು ಹುಟ್ಟಿತು. ಹೆಣ್ಮಗು ತುಂಬ ತೂಕದಲ್ಲಿ ಕಡಿಮೆ ಇದ್ದಿದ್ದರಿಂದ 15 ದಿನದಲ್ಲಿ ಆ ಮಗು ಸತ್ತೋಯ್ತು. 2011ರಿಂದ 2019ವರೆಗೂ 3 ಮಕ್ಕಳು ಅಬಾರ್ಷನ್ ಆಯಿತು. ಹಾಗೆ 3 ಮಕ್ಕಳನ್ನ ನಾವು ಎತ್ತರೂ ಕೂಡ ಆ ಮಕ್ಕಳು ನಮ್ಮ ಹತ್ರ ಉಳಿಲಿಲ್ಲ. ಅದನ್ನು ಕೂಡ ಕಳ್ಕೊಂಡ್ವಿ. ನಾನು ಒಂದೊಂದು ಮಗುಗೂ ಕನ್ಸೀವ್ ಆಗುವಾಗ ನಮಗೆ ಮಗು ಇರುತ್ತೆ ಅಂತಲೇ ನಾನು ಒಂದೊಂದು ಸಲ ಕನ್ಸೀವ್ ಆದೆ. ಅದೇ ಥರ ನನ್ನ ಜೊತೆಲಿರೋರು ತುಂಬ ಸಂತೋಷ ಪಡೋರು. ಆದರೆ ನಾನು ಒಂದೊಂದು ಮಗುನ ಕಳ್ಕೊಂಡು ಬರೀ ಕೈಯಲ್ಲಿ ಮನೆಗೆ ಬರೋವಾಗ ಮಗುನ ಇರೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಡೈರೆಕ್ಟಾಗಿ ನನ್ನ ಹತ್ರ ಹೇಳೋರೆ. ನನ್ನ ಗರ್ಭಕೋಶ ತುಂಬ ವೀಕಾಗಿದೆ ಅಂತ ಪರಿಹಾಸ ಮಾಡಿ ನಕ್ಕದವರು ಇದ್ದಾರೆ. ಈ ಲೋಕದಲ್ಲಿ ನಾನು ಮಗುವೊಂದಕ್ಕೆ ಬದುಕಬೇಕು, ಒಂದೊಂದು ಫಂಕ್ಷನ್ಗೂ ಮಗುನ ಎತ್ಕೊಂಡು ಹೋಗ್ಬೇಕು, ಮಗು ಜೊತೆ ಫೋಟೋ ತಗೋಬೇಕಂತ ತುಂಬ ಆಸೆ ಪಟ್ಟಿದ್ದೀನಿ. ಮಗುನ ಮುದ್ದು ಮಾಡಬೇಕು, ಮಗುನ ಎತ್ಕೊಂಡು ಆಟಾಡಿಸಿ ಮುದ್ದು ಮಾಡಬೇಕು ಅಂತ ಒಂದೊಂದು ಸಲನೂ ನಾನು ತುಂಬ ಆಸೆ ಪಟ್ಟಿದ್ದೀನಿ. ಮಗು ಹೊಟ್ಟೆಲಿರೋವಾಗ ಮಗು ಆಚೆ ಬಂದರೆ ಮಗುನ ತುಂಬ ಮುದ್ದು ಮಾಡಬೇಕು ಆ ಥರ ಅನಿಸೋದು. ಮಗು ಜೊತೆ ಆಟಾಡ್ಬೇಕಂತೆಲ್ಲ ಆಸೆ ಪಟ್ಟಿದ್ದೀವಿ. ಮಗು ನೋಡೋವಾಗ ನಿಮ್ಮ ಥರ ಇದೆ, ಮೂಗು ನಿಮ್ಮ ಥರ ಇದೆ, ನನ್ನ ಥರ ಇದೆ ಅಂತೆಲ್ಲ ಹೇಳಿ ಮಾತಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ ಪಡ್ತಾಯಿದ್ದೆ. ಆದರೆ ಮಗು ಆಚೆ ಬಂದಮೇಲೆ ನೋಡ್ಕೊಳ್ಳೋಣ. ಆದರೆ ಹಾಸ್ಪಿಟ್ಲಿಂದ ಮಗುನ ಎತ್ಕೊಂಡು ಮನೆಗೆ ನಾವು ಯಾವತ್ತೂ ಬಂದೇ ಇಲ್ಲ. ನಾವು ಮಗುಗಾಗಿ ಎಲ್ಲ ದೇವಸ್ಥಾನಗೂ ಹೋಗಿದ್ದೀವಿ. ಹೋಗ್ದಿದ್ದ ದೇವಸ್ಥಾನ ಇಲ್ಲ. ಯಾರೆಲ್ಲ ಯಾವ ದೇವಸ್ಥಾನ ಹೇಳೋರೋ ಅದಕ್ಕೆಲ್ಲ ಹೋಗಿ ಏನೆಲ್ಲ ಮಾಡೋಕ್ಕೆ ಹೇಳೋರೋ ಅದನ್ನೆಲ್ಲ ಮಾಡ್ತಾಯಿದ್ವಿ. ದೇವಸ್ಥಾನದಲ್ಲಿ ತೊಟ್ಲು ಕಟ್ಟಿದ್ರೆ ಮನೆಯಲ್ಲೂ ತೊಟ್ಲು ಕಟ್ಬೋದು ಅಂದ್ಬಿಟ್ಟು ನಾವು ಹುಟ್ಟಿದ ಸೀರೆನ ಹರಿದಾಕಿ ದೇವಸ್ಥಾನದಲ್ಲಿ ಹೋಗಿ ತೊಟ್ಲು ಕಟ್ಟು ಬಂದಿದ್ದೀವಿ. ನಾವು ತೊಟ್ಟಿಲು ಕಟ್ಟು ಬಂದು ನಮಗೆ ಯಾವುದೇ ಉಪಯೋಗ ಆಗಿಲ್ಲ. ಅದರಿಂದ ಹಣ ಖರ್ಚಾಯಿತು ಹೊರತು ಯಾವುದೇ ಪ್ರಯೋಜನ ಆಗಲಿಲ್ಲ. ಕೊನೆಯದಾಗಿ ಮಗು ಹುಟ್ಟಿದ್ಮೇಲೆ ನಾವು ಚೆಕಪ್ಗಾಗಿ ಹಾಸ್ಪಿಟ್ಲಿಗೆ ಹೋದ್ವಿ. ಆವಾಗ ಡಾಕ್ಟ್ರು ಚೆಕ್ ಮಾಡಿಬಿಟ್ಟು ಹೇಳಿದ್ರು, ನಿನಗೆ ಗರ್ಭಕೋಶದಲ್ಲಿ ಗೆಡ್ಡೆ ಇದೆ, ಮಕ್ಕಳು ಹುಟ್ಟೋಕ್ಕಾಗೋದಿಲ್ಲ. ಮಗುನ ನಿನ್ನ ಗರ್ಭಕೋಶದಲ್ಲಿ ನೀನು ಇರೋಕ್ಕಾಗಲ್ಲ, ಗರ್ಭಕೋಶನ ತೆಗೆದುಬಿಡೋಣ. ಬಾಡಿಗೆ ತಾಯಿ ಮೂಲಕ ನಿನ್ನ ಮಗುನ ಇರಬೇಕು, ಇಲ್ಲ ಯಾರನ್ನ ನಿಮ್ಮ ಅಮ್ಮ ತಂಗಿ ಯಾರ್ದಾದ್ರು ಗರ್ಭಕೋಶ ತೆಗೆದು ನಿನ್ನ ಗರ್ಭಕೋಶ ತೆಗೆದ್ಬಿಟ್ಟು ಅವ್ರ ಗರ್ಭಕೋಶ ಇಟ್ಕೊಂಡು ಮಕ್ಕಳನ್ನ ಇರ್ಬೋದು ಅಂತ ಹೇಳಿದ್ರು. ಇಲ್ದಿದ್ರೆ ನೀನು ಮಗುನ ದತ್ತು ತಗೋ ಅಂತ ಹೇಳಿಬಿಟ್ರು. ಆದರೆ ಯಾವುದೇ ಕಾರಣಕ್ಕೂ ನಾನು ಗರ್ಭಕೋಶನ ತೆಗಿಯೋದಕ್ಕೆ ಒಪ್ಕೊಂಡಿಲ್ಲ. ಆದರೆ ಕೊನೆಯವರೆಗೂ ಡಾಕ್ಟ್ರ್ ಹೇಳಿದ್ದೇನೆಂದರೆ, ನಿನ್ನ ಗರ್ಭಕೋಶದ ಮೂಲಕ ನೀನು ಮಗುನ ಹೆರೋದಕ್ಕಾಗೋದೇ ಇಲ್ಲ ಹಂಗಂತಾನೆ ಹೇಳ್ತಾ ಇದ್ರು. ಇಂತಹ ಪರಿಸ್ಥಿತಿಯಲ್ಲಿ 2021ರಲ್ಲಿ ನಮ್ಮ ಸಹೋದರ ಮೂಲಕ ನಾನು ದೇವ್ರ ಬಗ್ಗೆ ತಿಳ್ಕೊಂಡೆ.
ಆವಾಗ ನಮ್ಮ ದೊಡ್ಡಮ್ಮನ ಮೂಲಕ ಸತ್ಯಂ ಟಿ ವಿಯಲ್ಲಿ ಪ್ರಾರ್ಥಿಸೋಣ ಬನ್ನಿ ಬರುತ್ತೆ ನೋಡಂತ ಹೇಳಿದ್ರು. ನಾವು ನೋಡ್ತಾ ಇದ್ವಿ. 2021 ನೋಡೋಕೆ ಆರಂಭಿಸಿದ್ವಿ. ಆವಾಗಿಂದ ನಾವು ಶನಿವಾರ ಭಾನುವಾರ ನಿರಂತರವಾಗಿ ತಪ್ಪದಿರ ನೋಡೋಕೆ ಆರಂಭಿಸಿದ್ವಿ. ಮನೆಯಲ್ಲಿ ತುಂಬ ಹೋರಾಟ ಇತ್ತು. ಯಾಕೆ ನೋಡ್ತೀರಾ, ಇದೇನಕ್ಕೆ ಅದೇನಕ್ಕೆ ನೋಡಬೇಡಿ ಅನ್ನೋರು, ತುಂಬ ಪ್ರಶ್ನೆಗಳು ಮಾಡೋರು. ಆದರೂ ನಾವು ಆ 2.5 ಅವರ್ನ ಬಿಡ್ದಿರ ಅದು ನಮಗಾಗಿ ಇರೋ ಟೈಮ್ನ ಅಂತ ನಾವು ಅಂದ್ಕೊಂಡು ನೋಡ್ತಾ ಇದ್ವಿ. ಆವಾಗ 8 ವರ್ಷಗಳಿಂದ ನಮಗಿದ್ದಿದ್ದ ಪ್ರಶ್ನೆಗಳಿಗೆಲ್ಲ ಅದ್ರ ಮೂಲಕ ಉತ್ತರ ಸಿಕ್ತು. ಆವಾಗ ಅಕ್ಟೋಬರ್ ತಿಂಗಳು 2021 ನಾವು ನಾಲ್ಮಾವಡಿಗೆ ಹೋಗೋ ಅವಕಾಶ ಸಿಕ್ತು. ಅಕ್ಟೋಬರ್ 16, 2021 ದೇವರ ಗುಡಾರದಲ್ಲಿ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮನ ಸ್ಕ್ರೀನಲ್ಲಿ ನಾವು ನೋಡಿದ್ವಿ. ಅವತ್ತು ಮೋಹನ್ ಅಯ್ಯ ಅವರು ಗರ್ಭಕೋಶದಲ್ಲಿರೋ ಗೆಡ್ಡೆಗಾಗಿ ವಿಶೇಷವಾಗಿ ಪ್ರೇಯರ್ ಮಾಡಿದ್ರು. ನಾವು ಅಲ್ಲಿ ಅವತ್ತು ಭಾಗವಹಿಸಿದ್ರಿಂದ ಗರ್ಭಕೋಶದಲ್ಲಿ ಸಮಸ್ಯೆ ಇರೋರೆಲ್ಲ ಕೈ ಇಟ್ಟು ಪ್ರೇಯರ್ ಮಾಡಿ ಅಂತ ಹೇಳಿದ್ರು. ನಾವು ಮೊಣಕಾಲು ಹಾಕಿ ಹೊಟ್ಟೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದ್ವಿ. ನನಗೇನೆಲ್ಲ ಸಮಸ್ಯೆ ಇತ್ತು ಆ ಸಮಸ್ಯೆನೆಲ್ಲ ಹಂಗೆ ಹೇಳಿದ್ರು. ನಿಮಗಿರೋ ಎಲ್ಲ ಸಮಸ್ಯೆಗಳಿಂದ ಒಂದು ಬಿಡ್ದಿರ ಎಲ್ಲದರಲ್ಲೂ ದೇವ್ರು ಬಿಡುಗಡೆ ಕೊಡ್ತಾರೆ, ಯೇಸುವಿನ ನಾಮದಲ್ಲಿ ನಿಮಗೆ ಬಿಡುಗಡೆ ಸಿಗುತ್ತೆ ಅಂತ ಹೇಳಿ ಸೆಕೆಂಡಲ್ಲೇ ನನ್ನ ಬಿಟ್ಟು ಒಂದು ದೊಡ್ಡ ಭಾರ ನನ್ನ ಬಿಟ್ಟು ಹೋದಂಗೆ ನಾನು ಫೀಲ್ ಆದೆ. ಆ ದೊಡ್ಡ ಭಾರ ನನ್ನ ಬಿಟ್ಟು ಹೋಗಿದ ಥರ ನಾನು ಫೀಲ್ ಆದಮೇಲೆ ನನಗೆ ಒಂದು ಸಂತೋಷ, ಒಂದು ಸಮಾಧಾನ, ನನ್ನ ಶರೀರದಲ್ಲಿ ಒಂದು ದೊಡ್ಡ ಬದಲಾವಣೆ ಅವತ್ತು ನನಗೆ ಸಿಕ್ತು. ಮಾರನೇ ದಿನ 17ನೇ ತಾರೀಕು ಮೋಹನ್ ಸಾಯಿ ಅವ್ರನ್ನ ನಾವು ನೇರವಾಗಿ ನೋಡಿ ಪ್ರೇಯರ್ ಮಾಡಿಸ್ಕೊಂಡು ಮನೆಗೆ ಬಂದುಬಿಟ್ವಿ. ಮನೆಗೆ ಬಂದಮೇಲೆ ಒಂದು ದೊಡ್ಡ ಅದ್ಭುತ ನಮಗಾಗಿ ಕಾದಿತ್ತು. 2022 ಜನವರಿಯಲ್ಲಿ ನಾನು ಮತ್ತೆ ಗರ್ಭ ಧರಿಸಿದ್ದೀನಿ ಅನ್ನೋ ಸುದ್ದಿ ನನಗೆ ಸಿಕ್ತು. 2022 ನಮಗೆ ಒಂದು ಸುಂದರವಾದ ಗಂಡು ಮಗು ಹುಟ್ಟಿತು. ಅದು ಕೂಡ ಕೊರೋನಾ ಟೈಮಲ್ಲಿ. ಅವಾಗ ಇದಕ್ಕೆ ಮುಂಚೆ ಹುಟ್ಟಿದ್ದ ಮಕ್ಕಳುಗಳಲ್ಲಿ ನಾವು ತುಂಬ ವೇದನೆ ಅನುಭವಿಸಿದ್ದೀವಿ. ಆದರೆ ಇವಾಗ ಹುಟ್ಟಿದ ಈ ಮಗುವಿಂದ ನಾವು ಯಾವ ವೇದನೆನೂ ಪಟ್ಟಿಲ್ಲ. ಯಾಕಂದರೆ ದೇವರು ನಮಗೆ ಕೊಟ್ಟಂಥ ವಾಗ್ದಾನ ನಿಮ್ಮ ದುಃಖವಾಗಿ ಆನಂದ ಬರುವುದು ಅಂತ. ನಾನು ನಿಮಗೆ ಕೊಡುವಂಥ ಮಗುವಿಗೆ ಯಾವ ಸಮಸ್ಯೆ ಇಲ್ದಲೇ ಕೊಡ್ತೀನಿ ಅಂತ ಹೇಳಿದರು. ನಾವು 8 ವರ್ಷಗಳು ಮಕ್ಕಳಿಲ್ದಿರನೇ ಮನೆಗೆ ಬರ್ತಾ ಇದ್ವಿ. ಆದರೆ ಈ ಸಲ ಮಗುನ ಎತ್ಕೊಂಡು ಮನೆಗೆ ಬರುವಾಗ ತುಂಬಾ ಸಂತೋಷ ಆಯಿತು, ತುಂಬ ತೃಪ್ತಿಕರವಾಗಿತ್ತು. ನನ್ನ ಮಗನ ನಾನು ಹಿಂಗೆ ಎತ್ಕೊಂಡು ಹೋಗ್ಬೇಕಾದ್ರೆ ಯಾರಾದರೂ ಕೇಳ್ತಾರೆ ನಿಮ್ಮ ಮಗನ ಅಂತ, ಅವಾಗ ಅವ್ರಿಗೆ ಹೇಳ್ತೀನಿ ನನಗೆ ಏಸಪ್ಪ ಈ ಮಗುನ ಕೊಟ್ಟವ್ರೆ ಹಂಗಂತ. ನಾನು ಅವ್ರಿಗೆ ದೇವರ ನಾಮದಲ್ಲಿ ಯಾರೇ ಕೇಳಿದ್ರು ನಾನು ದೇವರ ಒಂದು ಸುವಾರ್ತೆ ಆಗಿ ಅದನ್ನು ಹೇಳೋದು. ಯಾಕಂದ್ರೆ ದೇವರೇ ನನಗೆ ಇವನ್ನ ಕೊಟ್ಟಿದ್ದು. ಮಗನ ಹೆಸರು ಮೆರಾಕಲ್ ಜೋಸೆಫ್. ದೇವ್ರು ಮಾಡಿದಂಥ ಅದ್ಭುತ ಪ್ರಕಾರವೇ ನಾವು ಅವನಿಗೆ ಮೆರಾಕಲ್ ಜೋಸೆಫ್ ಅಂತ ಹೆಸರಿಟ್ವಿ. ಡಾಕ್ಟರ್ ಹೇಳಿದ್ರು ನನ್ನ ಗರ್ಭದಲ್ಲಿ ಮಗುನ ಇರೋದಕ್ಕಾಗೋದಿಲ್ಲ ಅಂತ. ಆದರೆ ನನ್ನ ಗರ್ಭದಲ್ಲೇ ಸುಂದರವಾದ ಒಂದು ಗಂಡು ಮಗುನ ಇರುವಂತೆ ಮಾಡಿ ನಮ್ಮ ದುಃಖನೆಲ್ಲ ಸಂತೋಷವಾಗಿ ಬದಲಾಯಿಸಿದ್ದಾರೆ. ಕರ್ತನಿಗೆ ಕೋಟಿ ಕೋಟಿ ವಂದನೆಗಳು. ಯೇಸು ಎಷ್ಟು ಅದ್ಭುತವಾದವನು ಅಲ್ಲವಾ? ನಿಮ್ಮ ದುಃಖ ಸಂತೋಷವಾಗಿ ಬದಲಾಗುವುದು ಎಂದು ಯೇಸು ಇಂದು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾನೆ. 8 ವರ್ಷಗಳ ವೇದನೆ, 6 ಮಂದಿ ಮಕ್ಕಳನ್ನು ಕಳೆದುಕೊಂಡರು, 3 ಅಬೋಷನ್, 3 ಬಾರಿ ಮಕ್ಕಳು ಹುಟ್ಟಿದ ನಂತರ ಕೆಲವು ದಿನಗಳಲ್ಲೇ ಮರಣ. ಆಸ್ಪತ್ರೆಗೆ ಹೋಗುವಾಗ ಒಂದು ನಿರೀಕ್ಷೆಯಿಂದ ಹೋಗಿ ಹಿಂತಿರುಗುವ ಸಮಯದಲ್ಲಿ ಬರಿಗೈಯಲ್ಲಿ ಬರುವಾಗ ಮತ್ತೊಬ್ಬರ ಪ್ರಶ್ನೆಗೆ ಏನು ಉತ್ತರ ಕೊಡುವುದು? ಎಷ್ಟು ದೊಡ್ಡ ವೇದನೆ, ನೋವು, ಗಾಯ. ಈ ರೀತಿ ನಿಮ್ಮ ಮನಸ್ಸಿನಲ್ಲಿ ನೀವು ವೇದನೆ ಪಡುತ್ತಾ ಇದ್ದೀರಾ? ಗಾಯಗೊಂಡ ಹೃದಯದಿಂದ ಇದ್ದೀರಾ? ನನಗೂ ಈ ನಿಂದೆಗಳು ನೀಗುತ್ತವ, ವೇದನೆಗಳು ನೀಗುತ್ತವ ಎಂಬುದಾಗಿ. ಯೇಸು ಪಕ್ಷಪಾತವುಳ್ಳಂಥ ದೇವರಲ್ಲ. ನಿಮಗೆ ಮಾತು ಕೊಡುತ್ತಾನೆ, ನಿಮ್ಮ ದುಃಖ ಹೋಗಿ ಆನಂದ ಬರುವುದು. ಯೇಸು ಕ್ರಿಸ್ತನು ಯಾವುದಕ್ಕಾಗಿ ಈ ಲೋಕಕ್ಕೆ ಬಂದನು? ಇದಕ್ಕಾಗಿಯೇ, ಮನುಷ್ಯರ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸಲು. ಹೇಗೆ ಅದ್ಭುತಗಳು ನಡೆಯುತ್ತಾ ಇದೆ, ಯಾಕೆ ಎಂಬುದಾಗಿ ಕೇಳುವುದಾದರೆ, ಒಂದೇ ಒಂದು ನಾನು ಮುಂಚೆ ಹೇಳಿದೆನಲ್ಲವ, ಮನುಷ್ಯರ ಪಾಪಗಳು, ಶಾಪಗಳು, ದೋಷಗಳು, ರೋಗಗಳು, ದುಃಖಗಳು ನೀಗುವಂತೆ ಅದನ್ನು ತೆಗೆದುಕೊಂಡು ಪರಿಹಾರವನ್ನು ಮಾಡಿ ಮುಗಿಸುವಂಥ ಒಬ್ಬರು ಅವಶ್ಯ. ಅದಕ್ಕೆ ಯೇಸು ಈ ಲೋಕದಲ್ಲಿ ಮನುಷ್ಯನಾಗಿ ಬಂದು ಶಿಲುಬೆಯಲ್ಲಿ ತನ್ನನ್ನು ಬಲಿಯಾಗಿ ಒಪ್ಪಿಸಿಕೊಟ್ಟು ರಕ್ತ ಸುರಿಸಿ ಪರಿಹಾರವನ್ನು ಮಾಡಿ ಮುಗಿಸಿದನು. ಆತನೀಗ ನಿಮ್ಮ ಪಕ್ಕದಲ್ಲಿ ಇದ್ದಾನೆ. ಹೇಗೆ ಹೇಳುತ್ತೀರಿ ಅಂದರೆ, ನನ್ನ ಜೀವಿತದಲ್ಲಿ ನಡೆದದ್ದನ್ನು ನಾನು ಹೇಳುತ್ತೇನೆ, ನಂತರ ಪ್ರಾರ್ಥಿಸಲಿದ್ದೇವೆ 2 ನಿಮಿಷಗಳು, ನಂತರ ನಾವು ಪ್ರಾರ್ಥನೆ ಮಾಡಲಿದ್ದೇವೆ. ನಿಮಗೆ ಅದ್ಭುತ ನಡೆಯಲಿದೆ. ಪ್ರಾರ್ಥಿಸುವುದಕ್ಕೆ ಸಿದ್ಧರಾಗಿರಿ, ನಿಮಗೆ ಅದ್ಭುತಗಳು ನಡೆಯಲಿವೆ. ನಾನು ಭಕ್ತಿಯುಳ್ಳಂಥ ಹಿಂದೂ ಕುಟುಂಬದಲ್ಲಿ ಹುಟ್ಟಿ ಬಹಳ ಭಕ್ತಿಯಿಂದ ದೇವರನ್ನು ಹುಡುಕಿದವನು. ನಮ್ಮ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ದೇವರ ಪೂಜೆ ನಡೆಯುತ್ತಾ ಇತ್ತು, ಅದನ್ನೆಲ್ಲ ಭಕ್ತಿಯಿಂದ ಮಾಡಿದವನು. ನಮ್ಮ ತಂದೆ ಚೆನ್ನೈನಲ್ಲಿ ಪಾಡಿ ಎಂಬಂಥ ಸ್ಥಳದಲ್ಲಿ ಬಿಸ್ನೆಸ್ ಮಾಡುತ್ತಾ ಇದ್ದರು. ಆ ಕಾಲದಲ್ಲಿ ಪಾತ್ರೆ ವ್ಯಾಪಾರ. ನಾನು ಸ್ಕೂಲ್ನಲ್ಲಿ ಓದಿದ್ದು ಎಲ್ಲವೂ ಕೂಡ ಅಲ್ಲಿಯೇ. ನನ್ನ 14ನೇ ವಯಸ್ಸಿನಲ್ಲಿ ನನಗೆ ಹಾರ್ಟ್ ಎನ್ಲಾರ್ಜ್ಮೆಂಟ್,
ನನ್ನ ಹೃದಯ ಉಬ್ಬಿಕೊಂಡಿತ್ತು. ಹಾಗಾಗಿ ಬಲಗಾಲು ನಿಷ್ಕ್ರಿಯವಾಗಿ ಹಾಸಿಗೆ ಹಿಡಿದು ಬಿಟ್ಟೆ. ಮರಣ ಹಾಸಿಗೆಯಲ್ಲಿ ಆಗಿಬಿಟ್ಟೆ. ಕೆಲವು ತಿಂಗಳುಗಳು ಚಿಕಿತ್ಸೆ ಕೊಡಿಸಿದರು. ನಂತರ ಡಾಕ್ಟರ್ಸ್ಗಳೆಲ್ಲ ಕೈ ಬಿಟ್ಟು ಬಿಟ್ಟರು. ಇನ್ನು ಕಾಪಾಡೋದಕ್ಕೆ ಸಾಧ್ಯವೇ ಇಲ್ಲ, ಹಾರ್ಟ್ ಕಂಪ್ಲೀಟ್ ಡ್ಯಾಮೇಜ್ ಆಗಿಬಿಟ್ಟಿದೆ, ಇನ್ನು ಬದುಕುವುದಿಲ್ಲ ಎಂಬುದಾಗಿ ಹೇಳಿ ಮನೆಗೆ ಕಳುಹಿಸಿಬಿಟ್ಟರು. ನನ್ನ ತಂದೆ ತಾಯಿಗಳು ನನ್ನನ್ನು ಮನೆಗೆ ಕರೆದುಕೊಂಡು ಬಂದರು. ಯಾಕೆಂದರೆ ಡಾಕ್ಟರ್ಸ್ ಅವನು ಸಾಯುತ್ತಾನೆ ಎಂಬುದಾಗಿ ಸಂತೈಸಿ ಕಳುಹಿಸಿದ್ದರು. ನನಗೆ ಉಸಿರಾಡೋದಕ್ಕೆ ಆಗುವುದಿಲ್ಲ, ಬಹಳ ಕಷ್ಟ. ನಮ್ಮ ಮನೆಯಲ್ಲಿ ದುಃಖ, ಒಂದು ರೀತಿ ಮರಣದ ಅವಸ್ಥೆ. ಅಂತಹ ಒಂದು ಪರಿಸ್ಥಿತಿಯಲ್ಲೇ ಯೇಸು ನನ್ನನ್ನು ಹುಡುಕಿ ಬಂದನು. ಒಬ್ಬರು ಕ್ರೈಸ್ತ ಸ್ನೇಹಿತರು ನನ್ನ ನೋಡೋದಕ್ಕೆ ಮನೆಗೆ ಬಂದಿದ್ದರು. ಅವರೊಬ್ಬ ಕ್ರೈಸ್ತ ಸ್ನೇಹಿತರು, ಲೂಕಾಸ್ TVS ಕಂಪನಿ ಇದೆ ಅಲ್ಲವಾ, ಪಾಡಿಯಲ್ಲಿ ಅಲ್ಲಿ ಕೆಲಸ ಮಾಡುತ್ತಾ ಇದ್ದವರು. ಅವರು ನಮ್ಮ ಫ್ಯಾಮಿಲಿ ಫ್ರೆಂಡ್. ನೋಡೋದಕ್ಕೆ ಬಂದಿದ್ದರಿಂದ ನನ್ನ ತಾಯಿಯವರು ಹೇಳಿದರು, ನನ್ನ ಮಗನಿಗಾಗಿ ಪ್ರಾರ್ಥನೆ ಮಾಡುವಿಯಾ? ಅವನನ್ನು ಎಲ್ಲರೂ ಕೂಡ ಡಾಕ್ಟರ್ಸ್ ಎಲ್ಲ ಕೈ ಬಿಟ್ಟಿದ್ದಾರೆ. ನಾವು ಎಲ್ಲ ದೇವರುಗಳನ್ನು ಹುಡುಕಿ ಎಲ್ಲ ಪೂಜೆ ಪರಿಹಾರ ಎಲ್ಲವನ್ನು ಮಾಡಿದ್ದೇವೆ, ಏನೂ ನಡೆಯಲಿಲ್ಲ. ಯೇಸುವಿನ ಬಳಿ ಪ್ರಾರ್ಥನೆ ಮಾಡುತ್ತೀಯಾ ಎಂದು ಕೇಳಿಕೊಂಡರು. ತಕ್ಷಣವೇ ಅವರು ನನ್ನ ಹಾಸಿಗೆ ಪಕ್ಕದಲ್ಲಿ ಮೊಣಕಾಲು ಹಾಕಿ ಅಲ್ಲೇ ಮನೆಯೊಳಗೆ ಅವರು ಪ್ರಾರ್ಥನೆ ಮಾಡಿದರು. ಮೊಣಕಾಲು ಹಾಕಿಕೊಂಡು ಕರೆಗಳನ್ನು ಮೇಲೆತ್ತಿ ನನಗೋಸ್ಕರ ಅವರು ಪ್ರಾರ್ಥನೆ ಮಾಡಿದರು. ನಾನು ಆಗ ಸುಮ್ಮನೆ ನೋಡುತ್ತಾ ಇದ್ದೆ. ಆಗಲೂ ಕೂಡ ನಾನು ನಂಬಲಿಲ್ಲ. ಯಾಕೆಂದರೆ ನನ್ನ ಧರ್ಮದ ವೈರಾಗ್ಯದಿಂದ ನಾನು ಯೇಸುವನ್ನು ದ್ವೇಷಿಸುತ್ತಾ ಇದ್ದೆ. ಯೇಸು ದೇವರೇ ಅಲ್ಲ ಎಂಬುದಾಗಿ ನಾನು ಬಹಳ ವಾದ ಮಾಡುವೆ. ಹಾಗಾಗಿ ನನಗೆ ನಂಬಿಕೆ ಎಲ್ಲ ಇಲ್ಲ. ಹಾಗಾಗಿ ನಾನು ಕಣ್ಣು ಬಿಟ್ಟುಕೊಂಡು ನೋಡುತ್ತಾ ಇದ್ದೆ. ನನ್ನ ತಾಯಿಯವರೇ ನನಗೋಸ್ಕರ ಯೇಸುವೆ ಯೇಸುವೆ ಅವರಿಗೆ ಅಷ್ಟೇ ಹೇಳುವುದಕ್ಕೆ ಗೊತ್ತು, ಆ ರೀತಿ ಹೇಳಿ ಅಳುತ್ತಾ ಇದ್ದರು. ದಿಢೀರೆಂದು ನಾನು ಪ್ರಾರ್ಥಿಸುತ್ತಾ ಇರುವಾಗ ಆ ಕೋಣೆಯೊಳಗೆ ಒಂದು ದೇವರ ಬಲ, ದೇವರ ಪ್ರಸನ್ನತೆ ಇಳಿದು ಬಂದದನ್ನು ನಾನು ಅನುಭವಿಸಿದೆ. ನನ್ನನ್ನು ಯಾರೋ ಮುಟ್ಟುತ್ತಾ ಇದ್ದಾರೆ, ದೇವರ ಪ್ರಸನ್ನತೆ ನನ್ನ ಪಕ್ಕದಲ್ಲಿ ಯಾರೋ ಬಂದು ನಿಂತಿದ್ದಾರೆ ಎಂಬುದಾಗಿ ನನಗೆ ಅನುಭವವಾಗುತ್ತಾ ಇದೆ. ನನಗೆ ಹಾಗೆ ಕಣ್ಣೀರು ಬರ್ತಾ ಇದೆ, ಏನೋ ಒಂದು ನಡೆಯುತ್ತಾ ಇದೆ ಎಂಬುದಾಗಿ ನನಗೆ ಗೊತ್ತಾಯಿತು. ಆಗ ಅವರು ಯೇಸುವೆ ಮುಟ್ಟಿ ಎಂಬುದಾಗಿ ಪಕ್ಕದಲ್ಲಿ ಪ್ರಾರ್ಥಿಸುತ್ತಾ ಇದ್ದರು. ಆ ಸಮಯದಲ್ಲಿ ಒಂದು ಕರ ನನ್ನನ್ನು ಮುಟ್ಟಿತು. ಯೇಸುವಿನ ಕರ ನನ್ನ ಬಲಭಾಗದ ತೋಳಿನ ಭಾಗದಲ್ಲಿ ಮುಟ್ಟಿದ ಕೂಡಲೇ ಒಂದು ಬಲ, ವಿದ್ಯುತ್ ಶಕ್ತಿಯ ಹಾಗೆ ನನ್ನ ಬಲಗಾಲಿನಲ್ಲಿ ಇಳಿಯಿತು. ಅದುವರೆಗೂ ನಿಷ್ಕ್ರಿಯವಾಗಿದ್ದಂಥ ನನ್ನ ಕಾಲು ತಕ್ಷಣ ಕಾರ್ಯ ಮಾಡಲು ಆರಂಭಿಸಿತು. ಅದರಲ್ಲಿ ಒಂದು ಬಲ ಬಂದಿತ್ತು. ನಾನು ಹಾಸಿಗೆಯಲ್ಲೇ ಎದ್ದು ಕೂತುಕೊಂಡೆ. ಮುಂಚೆ ನನಗೆ ಆ ರೀತಿ ಕೂತುಕೊಳ್ಳೋದಕ್ಕಾಗದು, ಯಾರಾದರೂ ಬಂದು ಎತ್ತುವರು. ಆದರೆ ಪ್ರಾರ್ಥನೆ ಮುಗಿದ ಕೂಡಲೇ ಟಕ್ಕೆಂದು ನಾನು ಎದ್ದು ನಡೆಯಲು ಆರಂಭಿಸಿದೆ. ಉಬ್ಬಿಕೊಂಡಿದ್ದಂಥ ಹೃದಯ ನಾರ್ಮಲ್ ಆಗಿ ಬದಲಾಯಿತು. ನಿಷ್ಕ್ರಿಯವಾಗಿದ್ದಂಥ ಕಾಲು ಕಾರ್ಯ ಮಾಡಿತು. ಅದ್ಭುತವಾದ ಸೌಖ್ಯ. 14 ವಯಸ್ಸಿನಲ್ಲೇ ಸತ್ತು ಹೋಗುತ್ತಾನೆಂದು ನಿರ್ಣಯಿಸಲ್ಪಟ್ಟ ನಾನು ಇಂದು 71 ವರ್ಷವಾದರೂ ನಾನಿದ್ದೇನೆ, ಆರೋಗ್ಯವಾಗಿ ಇದ್ದೇನೆ. ಯೇಸು ಕ್ರಿಸ್ತನು ಕೊಟ್ಟಂಥ ಸೌಖ್ಯ. ಅದೇ ಯೇಸುವೆ ನೀವೀಗ ಎಲ್ಲಿದ್ದೀರೋ ನಿಮ್ಮ ಮನೆಯಲ್ಲಿ ಆ ಸ್ಥಳದಲ್ಲಿ ಬಂದಿದ್ದಾನೆ. ನಿಮಗಾಗಿ ಈಗ ಅವರು ಪ್ರಾರ್ಥಿಸಲಿದ್ದಾರೆ. ನಿಮ್ಮ ಸ್ನೇಹಿತರು, ನಿಮ್ಮ ಬಂಧುಗಳು ಈಗ ನಿಮಗಾಗಿ ಅವರು ಪ್ರಾರ್ಥನೆ ಮಾಡುವರು. ನನಗಾಗಿ ಒಬ್ಬ ಸಹೋದರ ಪ್ರಾರ್ಥಿಸಿದಾಗ ಯೇಸು ಅದ್ಭುತ ಮಾಡಿದನಲ್ಲ. ಮನೆಗಳಲ್ಲಿರುವಂಥವರು ಈಗ ರೋಗಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿರಿ, ಎಣ್ಣೆ ಹಚ್ಚಿ ಕೂಡ ಪ್ರಾರ್ಥಿಸಬಹುದು. ನೀವು ನಂಬಿರಿ, ಆ ಪ್ರಾರ್ಥನೆ ಮಾಡುವಾಗ ಯೇಸು ನನ್ನನ್ನು ಮುಟ್ಟುವನು. ಯೇಸುವೆ ನೀವು ನನ್ನನ್ನು ಮುಟ್ಟಿರಿ, ನೀವು ನನ್ನನ್ನು ಗುಣ ಮಾಡಿರಿ, ನನಗೆ ಬಿಡುಗಡೆ ಕೊಡಿರಿ. ಈ ಪಾಪ ಶಾಪಗಳು ನನ್ನನ್ನು ಬಿಟ್ಟು ನೀಗಲಿ, ಪಾಪದ ಯೋಚನೆಗಳು ನೀಗಿ ಹೊಸ ಹೃದಯವನ್ನು ಕೊಡಿರಿ. ಇನ್ನು ನಾನು ಕುಡಿಯಬಾರದು, ಇನ್ನು ಮುಂದೆ ನನ್ನ ಮಾದಕ ವಸ್ತುಗಳನ್ನು ತೆಗೆದುಕೊಳ್ಳಬಾರದು, ಇನ್ನು ಮುಂದೆ ಈ ಪಾಪದ ಕ್ರಿಯೆಗಳು, ಈ ಇಚ್ಛೆಯ ಕಾರ್ಯಗಳು ನನಗೆ ಬೇಡ ಎಂಬುದಾಗಿ ಯೇಸುವೆ ಬಿಡುಗಡೆ ಕೊಡಿ ಎಂದು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿರಿ. ಯೇಸು ಈ ರೋಗವನ್ನು ನನ್ನಿಂದ ತೆಗೆದು ಹಾಕಿರಿ, ನನಗೆ ಸೌಖ್ಯವನ್ನು ಕೊಡಿರಿ. ಯೇಸು ಎಂಬಂತ ಹೆಸರನ್ನು ಹೇಳಿರಿ. ಯೇಸುವಿನ ಹೆಸರಿನಲ್ಲಿ ಏನನ್ನೇ ಕೇಳಿದರೂ ದೇವರು ಮಾಡುವರು. ಈ ಸೈತಾನನ ಕಟ್ಟುಗಳು ನೀಗಲಿ, ಮಕ್ಕಳ ಭಾಗ್ಯ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಗರ್ಭಫಲವನ್ನು ಅನುಗ್ರಹಿಸಿರಿ. ಗಂಡ ಹೆಂಡತಿ ಇಬ್ಬರು ಕೈ ಹಿಡಿದುಕೊಂಡು ಪ್ರಾರ್ಥಿಸಿರಿ. ಮನೆಯಲ್ಲಿರುವಂಥವರು ರೋಗಿಗಳ ಮೇಲೆ ಕೈ ಇಟ್ಟು ಅಥವಾ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿರಿ. ಖಂಡಿತವಾಗಿ ಯೇಸು ಇಂದು ಅದ್ಭುತ ಮಾಡುತ್ತಾನೆ. ನಿಮಗೋಸ್ಕರ ನಿಮ್ಮೊಂದಿಗೆ ಸೇರಿ ನಾನು ಕೂಡ ಮೊಣಕಾಲು ಹಾಕಿ ಪ್ರಾರ್ಥಿಸುತ್ತೇನೆ. ನೀವು ಗಮನಿಸಿ, ಸಾಧ್ಯವಾಗುವಂಥವರು ಮೊಣಕಾಲು ಹಾಕಿರಿ. ದಯಮಾಡಿ ದೇವಜನರು ಗಮನಿಸಿರಿ. ಮೊಣಕಾಲು ಹಾಕುವುದಕ್ಕೆ ಆಗದೇ ಇದ್ದರೆ ಯಾರನ್ನು ಕೂಡ ನೀವು ಬಲವಂತ ಮಾಡಬೇಡಿ. ಅವರಿಗೆ ಅಭ್ಯಾಸ ಇಲ್ಲ, ಆಗುತ್ತಾ ಇಲ್ಲ ಅಂದರೆ ಕುಳಿತುಕೊಂಡೆ ಅವರು ಕಣ್ಣುಗಳನ್ನು ಮುಚ್ಚಿ ಯೇಸುವೆ ನನ್ನನ್ನು ಮುಟ್ಟಿರಿ, ಯೇಸುವೆ ನನಗೆ ಸೌಖ್ಯ ಕೊಡಿ, ನಾನಿದನ್ನು ನಂಬುತ್ತೇನೆ. ಇವರಿಗೆಲ್ಲ ಅದ್ಭುತ ಮಾಡಿದ್ದೀರಲ್ಲ, ನನಗೂ ನಮ್ಮ ಕುಟುಂಬದಲ್ಲಿ ಕೂಡ ನೀವು ಅದ್ಭುತ ಮಾಡಬೇಕೆಂದು ನೀವು ಕೇಳಬೇಕು ಅಷ್ಟೇ. ಯೇಸು ಎಂಬ ಹೆಸರನ್ನು ಹೇಳಬೇಕು. ಯಾಕೆ ಕಣ್ಣು ಮುಚ್ಚುವುದಕ್ಕೆ ಹೇಳುತ್ತೇವೆ ಅಂದರೆ, ನೀವು ಅಲ್ಲಿ ಇಲ್ಲಿ ನೋಡಿಕೊಂಡು ಪ್ರಾರ್ಥಿಸಿದರೆ ಏಕಮನಸ್ಸು ಬರುವುದಿಲ್ಲ. ದೇವರು ಎದುರು ನೋಡುವಂಥದ್ದು ಏನೆಂದರೆ, ನಂಬಿಕೆಯಿಂದ ಸಿನ್ಸಿಯರ್ ಆಗಿ ಆತನ ನೋಡಿ ಪ್ರಾರ್ಥಿಸಿದರೆ ಅದ್ಭುತ ನಡೆಯುವುದು. ಅದಕ್ಕೆ ನೀವು ಕಣ್ಣುಗಳನ್ನು ಮುಚ್ಚಿಕೊಂಡು ಯೇಸುವನ್ನು ಹೃದಯದಲ್ಲಿ ನೆನಪಿಸಿಕೊಂಡು, ಯೇಸು ಇವರಿಗೆಲ್ಲ ಅದ್ಭುತ ಮಾಡಿದ್ದೀರಿ, ಇಂದು ನನಗೂ ನಮ್ಮ ಕುಟುಂಬದಲ್ಲಿ ಕೂಡ ನೀವು ಅದ್ಭುತ ಮಾಡಿರಿ ಎಂಬುದಾಗಿ ಕೇಳಿರಿ. ನಿಮ್ಮ ಸುತ್ತಲಿರುವಂಥ ನಿಮ್ಮ ಕುಟುಂಬಸ್ಥರು, ನಿಮ್ಮ ಸ್ನೇಹಿತರು ನಿಮಗಾಗಿ ಪ್ರಾರ್ಥನೆ ಮಾಡುವರು. ನೀವು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಬಹುದು, ಹಾಗೆ ಎಣ್ಣೆ ಹಚ್ಚಿ ಕೂಡ ಪ್ರಾರ್ಥನೆ ಮಾಡಬಹುದು.
ಪ್ರಾರ್ಥಿಸುವಾಗಲೇ ಒಂದು ಬದಲಾವಣೆ. ಕೆಲವರು ದೇವರ ಸ್ಪರ್ಶವನ್ನು ಅರಿತುಕೊಳ್ಳಬಹುದು. ಈಗ ಪ್ರಾರ್ಥಿಸಲಿದ್ದೇವೆ. ಈಗ ಪ್ರಾರ್ಥಿಸುವಂಥ ದೇವಜನರು ಅವರ ಸುತ್ತಲೂ ನಿಂತುಕೊಳ್ಳಿ ಅಥವಾ ಪಕ್ಕದಲ್ಲಿ ನಿಂತುಕೊಳ್ಳಿ, ಅವರ ಮೇಲೆ ಕೈ ಇಟ್ಟುಕೊಳ್ಳಿ. ಯಾರಿಗೆ ಪ್ರಾರ್ಥನೆ ಮಾಡುತ್ತಾ ಇದ್ದೀರೋ ಅವರು ಮೊಣಕಾಲು ಹಾಕಿಕೊಂಡಿರಲಿ ಅಥವಾ ಕೂತುಕೊಂಡಿರಲಿ. ಮೊಣಕಾಲು ಹಾಕಿಕೊಳ್ಳುವುದು ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುವುದಕ್ಕೆ ಗುರುತಾಗಿದೆ ಅಷ್ಟೇ. ಹಾಗಾಗಿ ಸಾಧ್ಯವಾಗುವಂಥವ್ರು ಮಾತ್ರ ಮೊಣಕಾಲು ಹಾಕಿದರೆ ಸಾಕು. ಮಿಕ್ಕವರು ಕುಳಿತುಕೊಂಡೇ ಪ್ರಾರ್ಥಿಸಿರಿ. ಕ್ರೈಸ್ತರಿರುವುದಾದರೆ ನೀವು ಮೊಣಕಾಲು ಹಾಕಿಕೊಳ್ಳಿ. ನೀವು ನಿಮ್ಮ ಮನೆಯಲ್ಲಿ ಮತ್ತೊಬ್ಬರಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇರುವಂಥವರು ನೀವು ಎದ್ದು ನಿಂತುಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ ಇರುವಂಥವರು, ನಿಮ್ಮ ಸ್ನೇಹಿತರು ಯಾರಿಗಾದರೂ ನೀವು ಮನೆಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇರುವುದಾದರೆ ಒಂದು ತೊಟ್ಟು ಎಣ್ಣೆಯನ್ನು ತೆಗೆದುಕೊಂಡು ಅವರಿಗೆ ಹಚ್ಚಿ ಪ್ರಾರ್ಥಿಸಬಹುದು. ಈಗ ಅವರ ಮೇಲೆ ಕೈಗಳನ್ನು ಇಟ್ಟುಕೊಳ್ಳಿರಿ. ಎಲ್ಲರೂ ಕೂಡ ನಾವು ಸೇರಿ ಪ್ರಾರ್ಥಿಸೋಣ. ಅವ್ರಿಗೇನು ಸಮಸ್ಯೆ ಇದೆ ಎಂಬುದಾಗಿ ನಿಮಗೆ ಗೊತ್ತಿರುತ್ತದೆ. ಒಂದು ವೇಳೆ ತಿಳಿಯದಿದ್ದರೆ ನೀವು ಕೇಳಿರಿ. ಸೌಖ್ಯಕ್ಕಾಗಿಯಾ, ಬಿಡುಗಡೆಗಾಗಿಯಾ, ಸಮಾಧಾನಕ್ಕಾಗಿಯಾ, ಗರ್ಭದ ಆಶೀರ್ವಾದಕ್ಕಾಗಿಯಾ ಅಥವಾ ಯಾವ ಸಮಸ್ಯೆ, ಆ ರೀತಿಯಾಗಿ ಒಂದು ನಿಮಿಷ ವಿಚಾರಿಸಿರಿ. ನಂತರ ಏಕ ಮನಸ್ಸಿನಿಂದ ಪ್ರಾರ್ಥಿಸಿರಿ. ಅವರ ಮೇಲೆ ಕೈ ಇಡಿರಿ. ಎಣ್ಣೆ ಹಚ್ಚಿ ಪ್ರಾರ್ಥಿಸುವುದಕ್ಕೆ ಆರಂಭಿಸಿರಿ. ಪ್ರಾರ್ಥನೆ ಮಾಡುವುದಕ್ಕೆ ಆರಂಭಿಸಿರಿ. ಯೇಸು ನೀವು ಇರುವಂತಹ ಸ್ಥಳದಲ್ಲಿ ಬಂದಿದ್ದಾನೆ, ನಿಮ್ಮ ಮನೆಯೊಳಗೆ ಬಂದಿದ್ದಾನೆ. ನೀವು ಯಾವ ಸ್ಥಳದಿಂದ ಪ್ರಾರ್ಥನೆ ಮಾಡುತ್ತಾ ಇದ್ದೀರೋ ಅಲ್ಲಿ ಯೇಸು ಈಗ ನಿಮ್ಮ ಪಕ್ಕದಲ್ಲಿದ್ದಾನೆ. ಕೆಲವರು ಆಸ್ಪತ್ರೆಯಿಂದ ಪ್ರಾರ್ಥನೆ ಮಾಡುತ್ತಾ ಇರಬಹುದು. ಅಲ್ಲಿ ಹಾಸಿಗೆಯಲ್ಲಿ ಮಲಗಿರುವಂಥ ಒಬ್ಬರಿಗಾಗಿ ಯೇಸು ಅಲ್ಲಿ ನಿಮ್ಮ ಪಕ್ಕದಲ್ಲೇ ನಿಂತಿದ್ದಾನೆ. ಆತನು ಎಲ್ಲೆಡೆಯೂ ವ್ಯಾಪರಿಸಿರುವ ದೇವರು. ಈಗ ಯೇಸುವಿನ ಹೆಸರನ್ನು ನೀವು ಹೇಳಬೇಕು. ಒಂದು ವೇಳೆ ನಿಮಗೆ ಪಾಪಗಳಿಂದ ಬಿಡುಗಡೆ ಬೇಕೆಂದರೆ ಯೇಸುವೆ ನನ್ನ ಪಾಪಗಳನ್ನು ಕ್ಷಮಿಸಿರಿ, ನನ್ನ ಪಾಪಗಳಿಗಾಗಿ ಶಿಲುಬೆ ಹೊತ್ತಿರಲ್ಲ, ನಿಮ್ಮ ರಕ್ತದಿಂದ ತೊಳೆದು ನನ್ನನ್ನು ಪರಿಶುದ್ಧ ಪಡಿಸಿರಿ ಎಂಬುದಾಗಿ ಕೇಳಿರಿ. ನಿಮ್ಮ ಬಾಸುಂಡೆಗಳಿಂದ ನನ್ನನ್ನು ಗುಣ ಮಾಡಿರಿ. ನನ್ನ ಪಾಪಗಳು, ರೋಗಗಳು, ಕಷ್ಟಗಳನ್ನೆಲ್ಲ ಶಿಲುಬೆಯಲ್ಲಿ ಹೊತ್ತಿರಲ್ಲ, ನನಗೆ ಬಿಡುಗಡೆ ಕೊಡಿ ಯೇಸುವೆ, ಯೇಸುವೆ ಆ ಹೆಸರನ್ನು ಹೇಳಿರಿ. ಈಗ ಪ್ರಾರ್ಥಿಸೋದಕ್ಕೆ ಆರಂಭಿಸಿ. ಎಲ್ಲರೂ ಕೂಡ ಹಾಗೆ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿರಿ. ಈಗ ದುರಾತ್ಮಗಳು ಬಿಟ್ಟು ಹೋಗುತ್ತಾ ಇವೆ. ಥ್ಯಾಂಕ್ ಯು ಲಾರ್ಡ್. ಯೇಸುವೆ ನಿಮಗೆ ವಂದನೆ, ಯೇಸುವೆ ನಿಮಗೆ ಸ್ತೋತ್ರ. ಯೇಸುವಿನ ಹೆಸರನ್ನು ಹೇಳಿರಿ. ಸಹೋದರಿಯೇ, ನೀವು ಪ್ರಾರ್ಥನೆ ಮಾಡುವಾಗ ಯೇಸುವಿನ ನಾಮದಲ್ಲಿ ಇವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಇವರಿಗೆ ಸೌಖ್ಯ ಉಂಟಾಗಲಿ, ಯೇಸುವಿನ ನಾಮದಲ್ಲಿ ಇವರಿಗೆ ಬಿಡುಗಡೆ ಉಂಟಾಗಲಿ, ಯೇಸುವಿನ ನಾಮದಲ್ಲಿ ಆಶೀರ್ವಾದ ಉಂಟಾಗಲಿ. ಯೇಸುವಿನ ಹೆಸರನ್ನು ಹೇಳಿರಿ, ಯೇಸುವಿನ ನಾಮವನ್ನು ಹೇಳಿರಿ. ಸಹೋದರಿ ಹೇಳಿ ಪ್ರಾರ್ಥಿಸಿ. ಸಹೋದರನೇ ಪ್ರಾರ್ಥಿಸಿ. ಯೇಸುವಿನ ಹೆಸರನ್ನು ಹೇಳಿ ಪ್ರಾರ್ಥಿಸಿರಿ. ಈಗ ಯೇಸುವಿನ ಕರವು ಇಳಿದು ಬರುತ್ತಿದೆ. ಕೆಲವರು ಆತನು ಮುಟ್ಟಿದ ಹಾಗೆ ನಿಮಗೆ ಅನುಭವ ಉಂಟಾಗುತ್ತಿದೆ. ಕೆಲವರ ಮೇಲೆ ಬೆಳಕು ಬಂದಂತೆ ಅನುಭವ ಉಂಟಾಗುತ್ತಾ ಇದೆ. ಒಂದು ಬೆಳಕು ನಿಮ್ಮ ಮೇಲೆ ಇಳಿದು ಬರುತ್ತಾ ಇದೆ. ಕೆಲವರನ್ನು ಬಿಟ್ಟು ದುರಾತ್ಮಗಳು ಓಡುತ್ತಾ ಇವೆ. ಹೌದು, ಕಿರುಚಾಡಿಕೊಂಡು ಕೆಲವರನ್ನು ಬಿಟ್ಟು ಹೋಗುತ್ತಾ ಇದೆ. ಕೆಲವರು ಪ್ರಜ್ಞೆ ತಪ್ಪಿ ಕೆಳಗೆ ಬೀಳುತ್ತಾ ಇದ್ದಾರೆ. ಭಯಪಡಬೇಡಿ, ಸರಿಯಾಗುತ್ತದೆ. ಎದ್ದೇಳುವಾಗಲೇ ಬಿಡುಗಡೆ ಉಂಟಾಗಿರುತ್ತದೆ. ಈಗ ದುರಾತ್ಮಗಳು ಬಿಟ್ಟು ಹೋಗುತ್ತಿವೆ. ಬಲಹೀನಪಡಿಸುವಂತಹ ದುರಾತ್ಮಗಳು, ಪಾಪಗಳನ್ನು ತಂದು ದಾಸತ್ವದಲ್ಲಿಟ್ಟಂತಹ ದುರಾತ್ಮಗಳು ಯೇಸುವಿನ ನಾಮದಲ್ಲಿ ನೀಗುತ್ತಿವೆ, ತೊಲಗಿ ಹೋಗುತ್ತಿದೆ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗುತ್ತಾ ಇದೆ. ನೀವು ನಂಬಿಕೆಯಿಂದ ಮತ್ತೊಬ್ಬರಿಗಾಗಿ ಪ್ರಾರ್ಥನೆ ಮಾಡುವಾಗಲೇ ಅದ್ಭುತಗಳು ನಡೆಯುತ್ತಾ ಇವೆ. ಯೇಸುವೆ ಸ್ತೋತ್ರ ಎಂದು ಹೇಳಿರಿ. ಪಾಪಗಳಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಾ ಇದ್ದಾರೆ. ಕಣ್ಣೀರು ಸುರಿಸಿ ಅಳುತ್ತಾ ಇದ್ದಾರೆ. ಅವರನ್ನು ಸಂತೈಸುವಂತೆ ಅವರ ಮೇಲೆ ಕೈಯಿಟ್ಟು ಅವರ ಸಾಂತ್ವನಕ್ಕಾಗಿ ಪ್ರಾರ್ಥಿಸಿರಿ. ದೇವರು ಕಟ್ಟುಗಳನ್ನು ಕಡಿದು ಬಿಡುಗಡೆ ಉಂಟು ಮಾಡುತ್ತಾ ಇದ್ದಾರೆ. ಪ್ರಾರ್ಥಿಸಿ, ಪ್ರಾರ್ಥಿಸಿ, ಇನ್ನು ಹೆಚ್ಚಾಗಿ ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ. ದೇವರ ಶಕ್ತಿ ಇಳಿದು ಬರುತ್ತಾ ಇದೆ. ಬಿಡುಗಡೆ ಉಂಟಾಗುತ್ತಾ ಇದೆ. ಅದ್ಭುತ ಕಾರ್ಯಗಳು ನಡೆಯುತ್ತಾ ಇದೆ. ಮೂಳೆಗಳಲ್ಲಿ ಅನೇಕರು ಸೌಖ್ಯ ಹೊಂದುತ್ತಾ ಇದ್ದಾರೆ. ಕೈಗಳಲ್ಲಿ, ಕಾಲುಗಳಲ್ಲಿ ಜಾಯಿಂಟ್ ಪೈನ್ಗಳೆಲ್ಲ ಗುಣವಾಗುತ್ತಾ ಇದೆ. ನೀವು ಪ್ರಾರ್ಥಿಸುತ್ತಾ ಅದ್ಭುತ. ಅಲ್ಸರ್ ವ್ಯಾಧಿ ನೀಗುತ್ತಿದೆ. ಯೇಸುವಿನ ನಾಮದಲ್ಲಿ ಹೊಟ್ಟೆ ಹುಣ್ಣುಗಳೆಲ್ಲ ನೀಗುತ್ತಾ ಇದೆ. ಪೈಲ್ಸ್ ರೋಗವು ಮರೆಯಾಗುತ್ತಿದೆ. ಯೇಸುವಿನ ನಾಮದಲ್ಲಿ ಬಿಡುಗಡೆ. ಯೇಸುವಿಗೆ ವಂದನೆ ಎಂಬುದಾಗಿ ಹೇಳಿ ದೇವರನ್ನು ಸ್ತುತಿಸುತ್ತಾ ಪ್ರಾರ್ಥಿಸಿರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಕೊಡುತ್ತಿರುವಂತಹ ಬಿಡುಗಡೆಗಾಗಿ, ಸೌಖ್ಯಕ್ಕಾಗಿ ವಂದನೆ. ಥ್ಯಾಂಕ್ ಯು ಲಾರ್ಡ್, ನಿಮಗೆ ವಂದನೆ. ಸೈತಾನನ ಕಟ್ಟುಗಳು ಕಡಿಯಲ್ಪಡುತ್ತಿರುವುದಕ್ಕಾಗಿ ವಂದನೆ. ಡಿಪ್ರೆಷನ್ ಎಲ್ಲ ತೊಲಗಿ ಹೋಗಿರುವುದಕ್ಕಾಗಿ ಸ್ತೋತ್ರ. ಖಿನ್ನತೆಗಳು, ಗೊಂದಲಗಳೆಲ್ಲ ನೀಗಿರುವುದಕ್ಕಾಗಿ ಸ್ತೋತ್ರ. ಈಗೋ ಕಟ್ಟುಗಳೆಲ್ಲ ಕಡಿಯಲ್ಪಟ್ಟಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಸ್ತೋತ್ರ. ಹೇಳುತ್ತಾ 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 ಇನ್ನೂ ಅದ್ಭುತವಾದಂಥ ಬಿಡುಗಡೆಗಳು ಮನೆಗಳ ಒಳಗೆ ನಡೆಯುತ್ತಾ ಇರುವುದನ್ನು ನೋಡುತ್ತಾ ಇದ್ದೇನೆ. ಕೆಲವರ ಮನೆಗಳ ಒಳಗೆ ಯೇಸುವಿನ ಬೆಳಕು ಪ್ರಕಾಶಿಸುತ್ತಿದೆ. ದುರಾತ್ಮಗಳು ಬಿಟ್ಟು ಓಡುತ್ತಾವೆ. ಮಾಟಮಂತ್ರ ಕಟ್ಟುಗಳು ಲಯವಾಗುತ್ತಾ ಇವೆ. ಇನ್ನು ಕೆಲವೊಂದು ದುರಾತ್ಮಗಳು ಹೋರಾಡುತ್ತಾ ಇವೆ. ಬಿಟ್ಟು ಬಿಡಬೇಡಿ, ಮುಂದುವರೆದು ಪ್ರಾರ್ಥಿಸಿ. 2 ನಿಮಿಷ ಬಿಟ್ಟು ಓಡುತ್ತವೆ. ಆ ಕಟ್ಟುಗಳು ಕಡಿಯಲ್ಪಡಲಿವೆ. ಸಹೋದರಿ ಬಿಡದೆ ಪ್ರಾರ್ಥಿಸಿರಿ. ಸಹೋದರನೇ ಬಿಡದೆ ಪ್ರಾರ್ಥಿಸಿರಿ. ಹೋಗುತ್ತಿಲ್ಲ ಅನ್ನುತ್ತಿದೆಯಲ್ಲ, ಅನ್ನಬೇಡಿ, ಅದು ಹೋಗಲೇಬೇಕು. ಯೇಸುವಿನ ನಾಮದಲ್ಲಿ ಬಿಡುಗಡೆ. ಯೇಸುವಿನ ನಾಮದಲ್ಲಿ ಆ ಕ್ರಿಯೆಗಳು ಲಯವಾಗಲಿ. ಯೇಸುವಿನ ನಾಮದಲ್ಲಿ ಆ ಮಾಟಮಂತ್ರ ಕ್ರಿಯೆಗಳು ಲಯವಾಗಲಿ. ಬಿಡುಗಡೆ, ಬಿಡುಗಡೆ, ಬಿಡುಗಡೆ. ತಗಡುಗಳು ಸುಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿಂದು ಹೇಳಿರಿ.
ಅದು ಸುಟ್ಟು ಹೋಗುತ್ತಾ ಇದೆ, ಬಿಡುಗಡೆ ಉಂಟಾಗುತ್ತಾ ಇದೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ನಿಮಗೆ ವಂದನೆ ವಂದನೆ ವಂದನೆ. ಹಾಗೆ ಕರಗಳನ್ನು ಮೇಲೆತ್ತಿ ಯೇಸುವೆ ವಂದನೆ ಎಂದು ಹೇಳಿರಿ. ಯೇಸುವೆ ನಿಮಗೆ ವಂದನೆ, ಯೇಸುವೆ ನಿಮಗೆ ಸ್ತೋತ್ರ. ಯೇಸುವೆ ನಮ್ಮನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಬಿಡುಗಡೆ ಕೊಟ್ಟಿರಿ, ಸೌಖ್ಯ ಕೊಟ್ಟಿರಿ, ಆಶೀರ್ವದಿಸಿದ್ದೀರಿ, ಸ್ತೋತ್ರ. ಸಮಾಧಾನ, ನಮ್ಮ ಹೃದಯದಲ್ಲಿ ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ಕೊಟ್ಟಿದ್ದೀರಿ, ನಮ್ಮನ್ನು ಆಶೀರ್ವದಿಸಿದ್ದೀರಿ. ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್ ಆಮೇನ್. ಕುಳಿತುಕೊಳ್ಳಿರಿ, ಒಂದೇ ಒಂದು ನಿಮಿಷ ಹಾಗೆ ಕೂತುಕೊಳ್ಳಿರಿ. ನಾನು ಕೆಲವೊಂದು ಮುಖ್ಯವಾದ ಕಾರ್ಯಗಳನ್ನು ಹೇಳುತ್ತೇನೆ. ದೇವರು ನೋಡಿರಿ, ನಿಮ್ಮೆಲ್ಲರನ್ನೂ ಕೂಡ ಪ್ರೀತಿಸಿ ಇಂದು ಅನೇಕ ಅದ್ಭುತಗಳು ನಡೆದಿವೆ. ನೋಡಿ, ನೀವು ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗಲೇ ದುರಾತ್ಮಗಳು ಬಿಟ್ಟು ಹೋಗಿವೆ. ದುರಾತ್ಮ ಬಿಟ್ಟು ಹೋಗಿದೆ, ಶರೀರದಲ್ಲಿ ಸೌಖ್ಯ, ಬಿಡುಗಡೆ. ನಾನು ಇಲ್ಲಿಂದಲೇ ಅದನ್ನು ಅನುಭವಿಸುತ್ತಾ ನೋಡುತ್ತಾ ಇದ್ದೇನೆ. ಕರ್ತನ ಆತ್ಮನು ನನಗದನ್ನು ಸ್ಪಷ್ಟವಾಗಿ ತೋರಿಸುತ್ತಾ ಇದ್ದಾನೆ. ನೀವು ಬಿಡುಗಡೆ ಸೌಖ್ಯಗಳನ್ನು ಹೊಂದಿದ್ದೀರಿ. ನೀವು ಯೇಸುವನ್ನು ಹುಡುಕಿ ಎಲ್ಲೂ ಅಲೆಯಬೇಕಾಗಿಲ್ಲ. ನಿಮ್ಮ ಮನೆಯಲ್ಲೇ ಯೇಸುವೆ ನಮ್ಮನ್ನು ಆಶೀರ್ವದಿಸಿ, ಯೇಸುವೆ ನಮ್ಮ ಸಂಗಡ ಇರಿ, ಯೇಸುವೆ ನಮ್ಮ ಜೀವಿತವನ್ನು ನೀವು ಮುನ್ನಡೆಸಿರಿ. ಆ ರೀತಿ ನೀವು ಒಪ್ಪಿಸಿಕೊಟ್ಟರೆ ತಾಯಿ ಮಗುವನ್ನು ನೋಡಿಕೊಳ್ಳುವ ಹಾಗೆ ದೇವರು ನಿಮ್ಮನ್ನು ನೋಡಿಕೊಳ್ಳುವರು. ನೀವು ಪ್ರತಿಯೊಂದು ಕಾರ್ಯಗಳಿಗಾಗಿ ಬೇಡಿಕೊಳ್ಳುವಾಗಲೂ ಆತನೇ ಬಂದು ಸಹಾಯ ಮಾಡುವನು. ಅದುವೇ ಯೇಸು. ಆತನೊಂದಿಗೆ ಬಾಳಲು ನೀವು ಅಭ್ಯಾಸ ಮಾಡಿಕೊಂಡರೆ ನೀವು ಆತನನ್ನು ಸವಿದು ನೋಡಬಹುದು. ಆತ ನಿಮ್ಮೊಂದಿಗೆ ಇರುವನು, ನಿಮ್ಮ ಮನೆಗೆ ಬರುವನು. ಯೇಸುವಿನೊಂದಿಗೆ ನಡೆಯಿರಿ, ಆತನ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ಜೀವಿಸಿ, ಅದ್ಭುತಗಳನ್ನು ಕಾಣುತ್ತೀರಾ. ಕರ್ತನ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಆಮೇನ್. ಅರೆ ಭೂಷಣ್ ಬ್ರದರ್, ಯಾಕೆ ಇಷ್ಟು ಬೇಜಾರಾಗಿದ್ದೀರಾ? ಏನ್ ಜೀವನ, ಕೆಲಸ ಹೋಯ್ತು, ಎಲ್ಲ ಹಾಳಾಗೋಯ್ತು, ಎಲ್ಲಾ ಮಾರ್ಗಗಳು ಮುಚ್ಚೋಯ್ತು ಅನ್ಸುತ್ತೆ. ಅಯ್ಯೋ, ಬೇಜಾರ್ ಮಾಡ್ಕೋಬೇಡಿ ಬ್ರದರ್, ನಿಮ್ ಜೊತೆ ಎಲ್ಲ ಇದ್ದಾರೆ, ನನ್ ಜೊತೆ ಯಾರು ಇಲ್ಲ. ಚಿಟಿಕೆ ಹೊಡೆಯೋದ್ರಲ್ಲಿ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಹೇಗೆ? ಏಸು ಬಿಡಿಸುತ್ತಾನೆ ಪ್ರಾರ್ಥನಾ ಗೋಪುರ 24 ಗಂಟೆ ನಿನ್ನ ಸಹಾಯಕ್ಕೆ ಸಿದ್ಧವಾಗಿದೆ. ಡಯಲ್ ಮಾಡು 08035454545. ನಿಮ್ಮ ಸಮಸ್ಯೆಯ ಪರಿಹಾರ ಒಂದು ಕರೆಯ ದೂರದಲ್ಲಿ. For further details and prayer support, Jesus Redeems Ministries, Nalamavadi, Thoothukudi District, 628211. Our phone number 08035454545. God bless you.